Students, sound check. Students, ಬೇಗ ಕಮೆಂಟ್ ಸೆಕ್ಷನ್ ಹಾಕಿ ಸ್ಟೂಡೆಂಟ್ಸ್. ಇಫ್ ಐ ಆಮ್ ಆಡಿಬಲ್ ಅಂಡ್ ವಿಸಿಬಲ್ ಟು ಆಲ್ ಆಫ್ ಯು ಸ್ಟೂಡೆಂಟ್ಸ್. ಬೇಗ ಎಲ್ಲರಿಗೂ ಗುಡ್ ಈವ್ನಿಂಗ್ ಆಲ್ ಆಫ್ ಯು ಸ್ಟೂಡೆಂಟ್ಸ್. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಬೇಗ ಸ್ಟೂಡೆಂಟ್ಸ್ ಕಮೆಂಟ್ ಅಲ್ಲಿ ಹಾಕಿ ಇಫ್ ಐ ಆಮ್ ಆಡಿಬಲ್ ಅಂಡ್ ವಿಸಿಬಲ್ ಟು ಆಲ್ ಆಫ್ ಯು ಸ್ಟೂಡೆಂಟ್ಸ್. ವೆಲ್ಕಮ್ ಟು ನ್ಯೂ ಲೆಕ್ಚರ್ ಆಫ್ ಯರ್ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಇದು ನಿಮ್ದು ಉಗ್ರಂ ಸೀರೀಸ್ ಸ್ಟೂಡೆಂಟ್ಸ್. ನಾನೀಗ ಏನ್ ಹೇಳ್ಕೊಡ್ತೀನಿ ಗೊತ್ತಾ, ದ ಎಂಟೈರ್ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಪಾರ್ಟ್ ಆಫ್ ಮಾರ್ಫಾಲಜಿ ಚಾಪ್ಟರ್ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇವತ್ತೊಂದು ವಿಡಿಯೋ ಮಾಡ್ತಿದ್ದೀನಿ ನಿಮ್ಗೋಸ್ಕರ, ರೈಟ್? ಅಲ್ಲ ನಾನು ಹೇಳ್ದೆ, ಎಲ್ಲರೂ ಕೂಡ ಹೇಳ್ದೆ, ಹೌ ಮಚ್ ಇಂಪಾರ್ಟೆಂಟ್ ಇಸ್ ಯೋರ್ ಕ್ಲಾಸ್ 11 ಟಾಪಿಕ್ಸ್. ಕ್ಲಾಸ್ 11 ಟಾಪಿಕ್ಸ್ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ನಿಮ್ದು ಕ್ಲಾಸ್ 12 ಅರ್ಥ ಮಾಡ್ಕೋಬೇಕಂದ್ರೆ. ಅಂಡ್ ದಿಸ್ ಇಸ್ ಒನ್ ಆಫ್ ದೋಸ್ ಟಾಪಿಕ್ಸ್ ಸ್ಟೂಡೆಂಟ್ಸ್. ಇಲ್ಲಿ ನೀವು ಕರೆಕ್ಟ್ ಆಗಿ ವಾಟ್ ಇಸ್ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಕಲ್ತ್ಕೊಂಡ್ಬಿಟ್ರೆ ಸೆಕೆಂಡ್ PUC ಇಲ್ಲಿ ಫಸ್ಟ್ ಚಾಪ್ಟರ್ ತುಂಬಾ ಈಸಿ ಆಗಿ ಹೋಗುತ್ತೆ ಸ್ಟೂಡೆಂಟ್ಸ್, ಸರಿನಾ? ಸೊ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು ಸ್ಟೂಡೆಂಟ್ಸ್. ಬೇಗ ವಿಡಿಯೋ ಅನ್ಸ್ತಿ ಲೈಕ್ ಮಾಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವ್ದಾದ್ರು ಒಂದು ಸ್ಟೂಡೆಂಟ್ಸ್, ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವ್ದಾದ್ರು ಒಂದು ಇಮೋಜಿ ಹಾಕ್ಬಿಡಿ ಸ್ಟೂಡೆಂಟ್ಸ್. ಎಲ್ಲರೂ ಕೂಡ ಹೆಲೋ 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 ಸ್ಟೂಡೆಂಟ್ಸ್, ಹೆಲೋ, ಎಲ್ಲರಿಗೂ ನಮಸ್ಕಾರ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ನಾ ಫಸ್ಟ್ ಥಿಂಗ್ಸ್ ಫಸ್ಟ್, ಈ ಚಾಪ್ಟರ್ ಹೆಸರು ಸ್ಟೂಡೆಂಟ್, ಚಾಪ್ಟರ್ ಹೆಸರು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ. ಸ್ಟೂಡೆಂಟ್ಸ್, ಕ್ಯಾನ್ ಎನಿವನ್ ಇನ್ ದ ಕಮೆಂಟ್ ಸೆಕ್ಷನ್ ಟೆಲ್ ಮೀ ವಾಟ್ ಇಸ್ ದ ಮೀನಿಂಗ್ ಆಫ್ ಮಾರ್ಫಾಲಜಿ? ಎನಿವನ್ ಸ್ಟೂಡೆಂಟ್ಸ್, ಎನಿವನ್? ನೋಡಿ, ಇವತ್ತಿನ ಕ್ಲಾಸಲ್ಲಿ ನಾವು ರೂಟು, ಸ್ಟೆಮ್ಮು, ಲೀಫು ಈ 3 ಪಾರ್ಟ್ ನಾವು ಇವತ್ತಿನ ಕ್ಲಾಸಲ್ಲಿ ಮುಗಿಸೋದ. ನಾನು ನಿಮ್ಗೆ ಡ್ರಾ ಮಾಡಿ ಡೀಟೇಲ್ ಆಗಿ ತೋರಿಸ್ತೀನಿ. ಸೊ ನಿಮ್ಗೆ ಈ ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡ್ಬೇಕು, ಹಂಗೆ ಫುಲ್ ಮೈಂಡ್ ಅಲ್ಲಿ ಕಾನ್ಸೆಪ್ಟ್ ಹಂಗೆ ಫಿಕ್ಸ್ ಆಗ್ಬಿಡ್ಬೇಕು ಇವತ್ತಿಗೆ. ಓಕೆ ಸ್ಟೂಡೆಂಟ್ಸ್, ನೌ ದ ಚಾಪ್ಟರ್ ಇಸ್ ಕಾಲ್ಡ್ ಆಸ್ ಮಾರ್ಫಾಲಜಿ. ನೌ ವಾಟ್ ಇಸ್ ದ ಮೀನಿಂಗ್ ಆಫ್ ಮಾರ್ಫಾಲಜಿ? ಮಾರ್ಫೋ ಅಂದ್ರೆ ಏನು? ಮಾರ್ಫೋ ಅಂತಂದ್ರೆ ದ ಮೀನಿಂಗ್ ಆಫ್ ಮಾರ್ಫೋ ಇಸ್ ಔಟ್ಸೈಡ್. ಸೈಡ್. ಮಾರ್ಫೋ ಅಂದ್ರೆ ಏನು ಸ್ಟೂಡೆಂಟ್ಸ್? ಮಾರ್ಫೋ ಅಂದ್ರೆ ಔಟ್ಸೈಡ್ ಆಫ್ ವಾಟ್? ಔಟ್ಸೈಡ್ shape and form. The outside shape and form is called as morphology. Andrenu, the meaning of logy is to study. Logy andrenu, to study. So when you're trying to study outside of morphology, outside shape and form of a plant, that is called as morphology. ನೀವು ಅಕಸ್ಮಾತ್ ಒಂದು ಪ್ಲಾಂಟ್ ನ ಆಚೆಯಿಂದ ನೋಡ್ತಿರಲ್ಲ, ಅದರದ್ದು ಹೈಟ್ ಎಷ್ಟಿದೆ, ಅದರದ್ದು ಕಲರ್ ಯಾವ ತರ ಇದೆ, ಲೀಫ್ ಶೇಪ್ ಯಾವ ತರ ಇದೆ, ದಟ್ ಇಸ್ ಕಾಲ್ಡ್ ಎಸ್ ಮಾರ್ಫಾಲಜಿ. ಒಂದು ಪ್ಲಾಂಟ್ ನ ಆಚೆಯಿಂದ ಸ್ಟಡಿ ಮಾಡೋದು ಮಾರ್ಫಾಲಜಿ ಅಂತ ಕರಿತೀವಿ ನಾವು, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಸ್ಟೂಡೆಂಟ್ಸ್, ಐ ಹೋಪ್ ಆಲ್ ಆಫ್ ಯು ನೋ ದ ಮೀನಿಂಗ್ ಆಫ್ ಮಾರ್ಫಾಲಜಿ ರೈಟ್ ನೌ. ಐ ಹೋಪ್ ಆಲ್ ಆಫ್ ಯು ನೋ ದ ಮೀನಿಂಗ್ ಆಫ್ ಮಾರ್ಫಾಲಜಿ. ಸೊ ಈ ಚಾಪ್ಟರ್ ನಾವು ಪ್ಲಾಂಟ್ ಸ್ಟೆಮ್ಮು, ಪ್ಲಾಂಟ್ ಲೀಫು, ಫ್ಲವರು ಆಚೆಯಿಂದ ನೋಡಿದ್ರೆ ಹೆಂಗಿರತ್ತೆ ಕಲಿತೀವಿ ಸ್ಟೂಡೆಂಟ್ಸ್. ನಾವು ಒಂದು ಸಿಂಪಲ್ ಗೇಮ್ ಸ್ಟೂಡೆಂಟ್ಸ್, ಒಂದು ಸಿಂಪಲ್ ಗೇಮ್. ಈಗ ಏನಪ್ಪಾ, ನಿಮ್ಗೆ ಎಲ್ಲರಿಗೂ ಕೂಡ ಸ್ಟೂಡೆಂಟ್ಸ್ ಕಾಣಿಸ್ತಿದೆಯಾ? ಬೇಗ ಸ್ಟೂಡೆಂಟ್ಸ್, ಇಟ್ ಇಸ್ ವಿಸಿಬಲ್ ಟು ಆಲ್ ಆಫ್ ಯು? ಬೇಗ ಸ್ಟೂಡೆಂಟ್ಸ್, ಇಸ್ ಇಸ್ ವಿಸಿಬಲ್ ಟು ಆಲ್ ಆಫ್ ಯು? ಓಕೆ, ನೀವೀಗೇನ್ ಮಾಡ್ಬೇಕಂದ್ರೆ ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ ನಲ್ಲಿ ವಿಚ್ ಆರ್ ದ ವೆಜಿಟೇಟಿವ್ ಪಾರ್ಟ್ಸ್ ಅಂತ ಹೇಳ್ಬೇಕು ನಂಗೆ. ಬೇಗ ಸ್ಟೂಡೆಂಟ್ಸ್, ವಾಟ್ ಆರ್ ದ ವೆಜಿಟೇಟಿವ್ ಪಾರ್ಟ್ಸ್? ಈ ಪ್ಲಾಂಟ್ ವೆಜಿಟೇಟಿವ್ ಪಾರ್ಟ್ಸ್ ಯಾವುದು ಅಂತ ಬೇಗ ಸ್ಟೂಡೆಂಟ್ಸ್ ಕಮೆಂಟ್ ಸೆಕ್ಷನ್ ನೀವು ಆಗ್ತಾ ಹೋಗ್ಬೇಕು. ವಾಟ್ ಆರ್ ದ ವೆಜಿಟೇಟಿವ್ ಪಾರ್ಟ್ಸ್ ಆಫ್ ಅ ಫ್ಲವರ್, ಆಫ್ ಅ ಪ್ಲಾಂಟ್? ನಾವು ಇಲ್ಲಿ ಫಸ್ಟ್ ಒನ್, ಕೆನ್ ಐ ಟೆಲ್ ಸ್ಟೂಡೆಂಟ್ಸ್? ರೂಟ್ಸ್ ಆರ್ ಪಾರ್ಟ್ ಆಫ್ ವೆಜಿಟೇಟಿವ್. ಓಕೆ, ರೂಟ್ಸ್. ಅದಾದ್ಮೇಲೆ ಸ್ಟೂಡೆಂಟ್ಸ್, ಅದಾದ್ಮೇಲೆ ಲೀಫು. ಹೌದು, ಲೀಫ್ ಇಸ್ ಆಲ್ಸೋ ವೆಜಿಟೇಟಿವ್. ಓಕೆ, ಅದಾದ್ಮೇಲೆ ಬ್ರಾಂಚಸ್. ಹೌದು, ಬ್ರಾಂಚಸ್ ಕೂಡ ಬರುತ್ತೆ. ಆಮೇಲೆ ಈ ಲೀಫ್ ಮತ್ತೆ ಬ್ರಾಂಚ್, ದಿಸ್ ಲೀಫ್ ಅಂಡ್ ಬ್ರಾಂಚ್, ದೇ ಆರ್ ಪಾರ್ಟ್ ಆಫ್ ಎ ಲಾಂಗ್ ಸ್ಟ್ರಕ್ಚರ್ ಹಿಯರ್. ಸ್ಟೂಡೆಂಟ್ಸ್, ವಾಟ್ ಡು ಯು ಕಾಲ್ ಎ ಲಾಂಗ್ ಸ್ಟ್ರಕ್ಚರ್? ವಿ ಕಾಲ್ ದಟ್ ಲಾಂಗ್ ಸ್ಟ್ರಕ್ಚರ್ ಆಸ್ ಅ ಸ್ಟೆಮ್. ಸೊ ಇಫ್ ಯು ಟಾಕ್ ಅಬೌಟ್ ವೆಜಿಟೇಟಿವ್ ಪಾರ್ಟ್ಸ್, ನಾವು ವೆಜಿಟೇಟಿವ್ ಪಾರ್ಟ್ಸ್ ಬಗ್ಗೆ ಮಾತಾಡಿದ್ರೆ ವಿ ಗೆಟ್ ಆಲ್ ದ ಫಾಲೋವಿಂಗ್ ಪಾಯಿಂಟ್ಸ್. Now, root, leaf, branches and stem are the vegetative parts of a plant. Which vegetative part andre enu? Vegetative part andre they are not involved in reproduction or a product of reproduction. Eradu kuda alla adu. Sarna? Now students, now all of you tell me what are the reproductive parts, students? What are the reproductive parts? Bega students, comment section aagta hogi bega. What are the reproductive parts? Students, number 1 ಇಲ್ಲಿ the reproductive part ಯಾವ್ದು ಸ್ಟೂಡೆಂಟ್ಸ್? ಪ್ಲಾಂಟ್. ದ ಬ್ಯೂಟಿಫುಲ್ ಕಲರ್ಫುಲ್ ಪಾರ್ಟ್ ಯಾವ್ದು ಸ್ಟೂಡೆಂಟ್ಸ್? ಅದು
The most colorful part of a plant is called as flower. Yes or no? It is the flower. It is the flower. Okay. Now students, flower bitre, there are two other parts which are actually involved in reproduction. First one is called as a fruit. The first one is called as a fruit, which is a product of reproduction. Students, yes or no? Fruit is a product of reproduction. Adenagutte, ovary becomes fruit. Okay. Adalmele, what about seeds? Students, seeds are also a product of reproduction. Yes or no, students? Seeds are also the products of reproduction. Illi fruits enagutte, the ovary will become the fruit generally. Fruit agutte. Ade illi ovules idiyalla, ovules will turn into the seed. Is nimmellargu nenipirbeku students. Is nimmellargu kuda iga is nenipirbeku. So vegetative parts, reproductive part. Students, any doubt idya bega heli students? Students, any doubt here? Students, any doubt in the following points? Any doubt? Bega. Any doubt? No doubt? Perfect students, perfect. Students, no doubt illa andre, we will go to the first part, the first structure that is called as the root system. Students, start madada. Students, can we start? All of you, shall we start? Okay. Students, nan question keltirಬೇಕಾದ್ರೆ answer nange pat ಅಂತ ಬರಬೇಕು comment section ಅಲ್ಲಿ. So more you answer, the more it is easy for you to learn. Okay. Now students, ನಿಮ್ಮೆಲ್ಲರೂ ಕೂಡ ನಂಗೆ ಹೇಳಿ, all of you know a seed? Yes or no? ನಿಮ್ಮೆಲ್ಲರಿಗೂ ಒಂದು seed ಗೊತ್ತಾ? Okay. ನಿಮ್ಮೆಲ್ಲರೂ ಕೂಡ seed ನೋಡಿರ್ತೀರಾ ನೀವು. Let's say this is a seed right now. This is a seed right now here. ಈ seed ಇಂದ there are two types of structures here. There are two types of structures here. The first one is called as plumule. This is called as radicle. Okay. Plumule and radicle. Plumule matte radicle. Now a question to all of you. Very simple question. Namdu root system plumule ಇಂದ ಬರುತ್ತಾ radical ಇಂದ ಬರುತ್ತಾ? ಬೇಗ ಸ್ಟೂಡೆಂಟ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ. ನಾನು ಕಮೆಂಟ್ಸ್ ಇಲ್ಲಿ ಕೂಡ ಚೆಕ್ ಮಾಡ್ತಾ ಇದೀನಿ. ವಿಡಿಯೋ ನನ್ನ ಫ್ರೆಂಡ್ಸ್ ಶೇರ್ ಮಾಡಿ ಸ್ಟೂಡೆಂಟ್ಸ್. ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್. 8 ಲೈಕ್ ಆಗಿದೆ. ಈ ಸೆಷನ್ ಮುಗಿಯೋಷ್ಟರಲ್ಲಿ ಬೇಗ ಒಂದು 20-30 ಲೈಕ್ ಮಾಡ್ಬೇಕು ನಂಗೆ. ಬೇಗ ಸ್ಟೂಡೆಂಟ್ಸ್, ಬೇಗ ಹೇಳಿ. ನಮ್ದು ರೂಟ್ ಸಿಸ್ಟಮ್ ಪ್ಲುಮ್ಯೂಲ್ ಇಂದ ಬರುತ್ತಾ radical ಇಂದ ಬರುತ್ತಾ? ಬೇಗ ಸ್ಟೂಡೆಂಟ್ಸ್, ಬೇಗ. Where do you think it develops from? ಬೇಗ ಸ್ಟೂಡೆಂಟ್ಸ್, ಬೇಗ. Where do you think the root system develops from? ಎಲ್ಲರೂ ಕೂಡ all of you should students, all of you should know the root system. It develops from the radical. Radical ಇಂದ ಡೆವಲಪ್ ಆಗುತ್ತೆ ಸ್ಟೂಡೆಂಟ್ಸ್. radical ಇಂದ ಡೆವಲಪ್ ಆಗುತ್ತೆ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ ಒಂದು ನಿಮಿಷ, ಏನೋ ಗ್ಲಿಚ್ ಆಗ್ತಿದೆ. ಒಂದು ನಿಮಿಷ ಸ್ಟೂಡೆಂಟ್ಸ್, ಸೌಂಡ್ ಬರ್ತಾ ಇಲ್ಲ ಯಾಕೋ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ ಸೌಂಡ್ ಬರ್ತಿದ್ಯಾ? ಸ್ಟೂಡೆಂಟ್ಸ್ ಎಲ್ಲರಿಗೂ ಸೌಂಡ್ ಬರ್ತಿದ್ಯಾ? ಸ್ಟೂಡೆಂಟ್ಸ್ ಸೌಂಡ್ ಬರ್ತಿದೆಯಲ್ಲ? ಓಕೆ, ಸೌಂಡ್ ಬರ್ತಿದೆಯಲ್ಲ? ಪರ್ಫೆಕ್ಟ್ ಸ್ಟೂಡೆಂಟ್ಸ್, ಪರ್ಫೆಕ್ಟ್. ನಾವು ಸ್ಟೂಡೆಂಟ್ಸ್ ಒಂದು ಮಾತು ಹೇಳಿ ಬೇಗ. Do you find root above the ground or inside the ground? It is generally found underground. Students, ಈ ರೂಟ್ಸ್ ಕಲರ್ ಇರುತ್ತಾ? ಕಲರ್ಗಳಿರುತ್ತಾ? ಪಿಂಕ್ ಕಲರ್ ರೂಟ್, ರೆಡ್ ಕಲರ್ ರೂಟ್ ಇರುತ್ತಾ? ಇಲ್ಲ. It is generally brown color. So can I tell non-green? Roots are generally non-green color. Students, akasmatu root non-green idre, can it do a process called as photosynthesis? Madakagutta? Agalla. Okay. So can I tell there is no type of photosynthesis here? Photosynthesis is absent here. Students. Photosynthesis is absent here. Now students, illi do you find cuticle? No, cuticle is also absent here. Cuticle is a layer which is present in the leaf stem layer matra. Cuticle is absent here students. Now neeve yoshne students, iga let's say here this is the soil here, and let's say illi roots belita ide students. Neeve heli bega, do you think roots will grow towards the gravity? Students, yes or no bega? Students, do you think the roots will grow towards the gravity kade ಬೆಳೆಯುತ್ತಾ? ಹೌದು. So can I tell roots are positively geotropic,
ಜಿಯೋಟ್ರೋಪಿಕ್ ಇನ್ ನೇಚರ್. ರೂಟ್ಸ್ ಕಡೆ ಗ್ರಾವಿಟಿ ಕಡೆ ಬೆಳೀತಿದೆ. ಓಕೆ, ನಾವು ಲೆಟ್ಸ್ ಇಲ್ಲಿ ಸನ್ ಇದೆ, ನಮ್ದು ಸೂರ್ಯ ಸ್ಟೂಡೆಂಟ್ಸ್. ಈ ರೂಟ್ಸ್ ಎಲ್ಲ ಸೂರ್ಯ ಕಡೆ ಬೆಳೀತಿದ್ಯಾ, ರೂಟ್ಸು ಸೂರ್ಯದಿಂದ ದೂರ ಬೆಳೀತಿದ್ಯಾ? ಎಲ್ಲ ರೂಟ್ಸು ಲೈಟ್ ಕಡೆ ಬೆಳೀತಿದ್ಯಾ? ಇಲ್ಲ, ರೂಟ್ಸ್ ಯಾವತ್ತೂ ಕೂಡ ಲೈಟ್ ಕಡೆ ಬೆಳೆಯಲ್ಲ, ಲೈಟ್ ಇಂದ ದೂರ ಬೆಳೆಯುತ್ತೆ. ಸೊ ಕ್ಯಾನ್ ಐ ಕಾಲ್ ದಟ್ ಸ್ಟೂಡೆಂಟ್ಸ್, ಕ್ಯಾನ್ ಐ ಕಾಲ್ ದಟ್ ನೆಗೆಟಿವ್ಲಿ phototropic in nature, students. So all of these following points for root develops from the radical in the ಬೆಳೆಯುತ್ತೆ, underground, non-green, no cuticle, ಪಾಸಿಟಿವ್ಲಿ ಜಿಯೋಟ್ರೋಪಿಕ್, ನೆಗೆಟಿವ್ಲಿ ಫೋಟೋಟ್ರೋಪಿಕ್. ಸ್ಟೂಡೆಂಟ್ಸ್ ಏನೇ ಡೌಟ್ ಇದ್ರು ಬೇಗ ಕೇಳಿ ಸ್ಟೂಡೆಂಟ್ಸ್, ಬೇಗ ಕೇಳಿ. ಓಕೆ, ಇದು ಬಿಟ್ರೆ ದೇರ್ ಇಸ್ ಅ ಸ್ಟ್ರಕ್ಚರ್ ವಿಚ್ ಇಸ್ ಪ್ರೆಸೆಂಟ್ ಆನ್ ದ ಸ್ಟೆಮ್ ಜನರಲಿ called as nodes and internode. So students, can I tell here nodes and internodes are absent here. Students, ಈ ನೋಡ್ಸ್ ಅಂದ್ರೆ ಏನು, ಇಂಟರ್ನೋಡ್ ಅಂದ್ರೆ ಏನು? ಸ್ಟೂಡೆಂಟ್ಸ್, ಈಗ ಸಂಕ್ರಾಂತಿ ಟೈಮ್ ಅಲ್ಲಿ ನೀವು ಕಬ್ಬು ತಿಂದ್ರ ಸ್ಟೂಡೆಂಟ್ಸ್? ಸಂಕ್ರಾಂತಿ ಟೈಮ್ ಅಲ್ಲಿ ನೀವು ಕಬ್ಬು ತಿಂದ್ರ? ಕಬ್ಬು ನೀವು ಕಬ್ಬು ಮೇಲೆ ನೋಡಿರ್ಬೋದು, ಆ ಕಬ್ಬು ಮೇಲೆ ಈ ತರ ಲೈನ್ ಇರುತ್ತೆ ಸ್ಟೂಡೆಂಟ್, ನೋಟಿಸ್ ಮಾಡಿದೀರಾ? ಆ ಕಬ್ಬು ಮೇಲೆ ಈ ತರ ಲೈನ್ ಇರುತ್ತೆ. ನೀವು ಇದನ್ನ ತಿನ್ನಕ್ಕಾಗಲ್ಲ, ತುಂಬಾ ಗಟ್ಟಿ ಇರುತ್ತೆ, ಆ ಪಾರ್ಟ್ ತುಂಬಾ ಗಟ್ಟಿ ಇರುತ್ತೆ, ಅದನ್ನ ಕಚ್ಚಕ್ಕಾಗಲ್ಲ. ಯಾಕೆ? ದಟ್ ಪಾರ್ಟ್ ಇಸ್ ಕಾಲ್ಡ್ as what? ನೆನಪಿಡಿ ಸ್ಟೂಡೆಂಟ್ಸ್, ಇನ್ ದ ಸ್ಟೆಮ್. ಇದೆಲ್ಲಿರುತ್ತೆ? ಇದು ಸ್ಟೆಮ್ ಮೇಲೆ ಇರುತ್ತೆ, ಜನರಲಿ ಸ್ಟೆಮ್ ಮೇಲೆ ಇರುತ್ತೆ. ಇದು ದಿಸ್ ಇಸ್ ಕಾಲ್ಡ್ as ನೋಡ್. ಅಂಡ್ ಇದು ಏನಿದು, ಇದು ಕೂಡ ನೋಡ್ ರೀಜನ್, ಇದು ಗಟ್ಟಿ ಇರೋದು. ಇದು ಮಧ್ಯದ ಜಾಗ, the distance between two nodes, this part is called as internode. ಈ ನೋಡ್ ಮತ್ತೆ ಇಂಟರ್ನೋಡ್ ಇದೆಯಲ್ಲ, ನೋಡ್ ಮತ್ತೆ ಇಂಟರ್ನೋಡು ನಮ್ದು ಸ್ಟೆಮ್ ಅಲ್ಲಿ ಮಾತ್ರ ಇರುತ್ತೆ. ಈ ನೋಡ್ ಮತ್ತೆ ಇಂಟರ್ನೋಡು ರೂಟ್ಸ್ ಅಲ್ಲಿ ಕಂಪ್ಲೀಟ್ಲಿ ಆಬ್ಸೆಂಟ್. ಸ್ಟೂಡೆಂಟ್ಸ್, ಡೌಟ್ ಇದೆ ಕೇಳಿ ಬೇಗ ಸ್ಟೂಡೆಂಟ್ಸ್. ಬ್ಯೂಟಿಫುಲ್ ತಾನೆ? ನೋಡಿ, this is called as the root system student. This is called as the root system here. Root system develops from the radical, underground, non-green, no cuticle, negatively phototropic, positively geotropic. Okay, ಇದಾದ್ಮೇಲೆ ಸ್ಟೂಡೆಂಟ್ಸ್ ಫಂಕ್ಷನ್ಸ್. ಸ್ಟೂಡೆಂಟ್ಸ್, ವಾಟ್ ಯು ಥಿಂಕ್ ಇಸ್ ಅ ಫಂಕ್ಷನ್? ಸ್ಟೂಡೆಂಟ್ಸ್, ಬೇಗ ತಲೆ ಯೂಸ್ ಮಾಡಿ ಬೇಗ ಹೇಳಿ. ಮೇನ್ ಫಂಕ್ಷನ್ ಇಸ್ ವಾಟ್? ಅಬ್ಸಾರ್ಪ್ಷನ್ ಆಫ್ ವಾಟರ್. ಎಸ್ ಆರ್ ಸ್ಟೂಡೆಂಟ್ಸ್? ಅಬ್ಸಾರ್ಪ್ಷನ್ ಆಫ್ ವಾಟರ್ ಅಂಡ್ ಮಿನರಲ್ಸ್. ದ ಫಸ್ಟ್ ಪಾಯಿಂಟ್ ಇಸ್ absorption of water and minerals. Absorption of water and minerals. Correct students? Absorption ಆಗ್ತಿದೆ, absorption ಆಯ್ತು. ಈಗ ಅದಾದ್ಮೇಲೆ ಸ್ಟೂಡೆಂಟ್ಸ್, it also helps in anchorage. Anchorage ಅಂದ್ರೆ ಏನು ಸ್ಟೂಡೆಂಟ್ಸ್? what is the meaning of anchorage? ಈಗ ಲೆಟ್ಸ್ ಸೇ ಇಲ್ಲಿ ಜೋರಾಗಿ ನೀರು ಬಂತು, ಇಲ್ಲ ಜೋರಾಗಿ ಗಾಳಿ ಬಂತು ಅನ್ಕೊಳ್ಳಿ, ಗಾಳಿ. ಆವಾಗ ಈ ರೂಟ್ಸ್ ಇಲ್ಲ ಅಂದ್ರೆ ಈ ಪ್ಲಾಂಟ್ ಆರೋಗತ್ತಾ? ಹಂಗೆ ದೇರ್ ಇಸ್ ಅ ಚಾನ್ಸ್ ದಟ್ ಅ ಪ್ಲಾಂಟ್ ಕ್ಯಾನ್ ಫ್ಲೈ ಅವೇ, ಆರೋಗ್ತಾನೆ. ಸೊ ದೀಸ್ ರೂಟ್ಸ್ ಹಿಯರ್, ಅಂಡರ್ಗ್ರೌಂಡ್ ರೂಟ್ಸ್ ವಿಲ್ ಹೆಲ್ಪ್ ದ ಪ್ಲಾಂಟ್ ಟು ಸ್ಟೇ ಇನ್ ಪ್ಲೇಸ್. ಒಂದ್ ಜಾಗದಲ್ಲಿ ಇರೋಕೆ ಹೆಲ್ಪ್ ಮಾಡುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ಆಂಕರೇಜ್. ಸೊ ದಿಸ್ ಪ್ಲಾಂಟ್ ಇಸ್ ಆಂಕರ್ಡ್ ಹಿಯರ್. ಅದು ಕಚ್ಕೊಂಡ್ಬಿಟ್ಟಿದೆ ಅಲ್ಲ, ಏನದೆ ಕಚ್ಕೊಂಡಿದೆ. ದಟ್ ಇಸ್ ದ ಮೇನ್ ಫಂಕ್ಷನ್ ಆಫ್ ಯುವರ್ root students. It helps in anchorage. Adadmel students, roots are also help in storage. They also help in storage. ಎಷ್ಟೊಂದು ನ್ಯೂಟ್ರಿಯೆಂಟ್ಸ್ ಎಲ್ಲ ರೂಟ್ಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ, ನ್ಯೂಟ್ರಿಯೆಂಟ್ಸ್ ಕೂಡ. They also help in storage. So ಅದು ಬಿಟ್ರೆ ಸ್ಟೂಡೆಂಟ್ಸ್, they help in synthesis of phytohormones. ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಓಕೆ, ಫೈಟೋ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಆಲ್ ಆಫ್ ದೀಸ್ ಆರ್ ಫಂಕ್ಷನ್ಸ್ ಆಫ್ ಯುವರ್ ರೂಟ್. Now students, now we come to something called as types of root. Okay students, doubt ಇದೆ ಬೇಗ ಕೇಳಿ. next 2 minutes ಅಲ್ಲಿ ರೂಟ್ಸ್ ಮುಗಿದೋಗುತ್ತೆ. So if you have any doubt, quickly ask me right now students. I'll give you exactly 10 seconds. ಬೇಗ students, ಇಲ್ಲಿವರೆಗೆ ಡೌಟ್ ಇದೆಯಾ? ಬೇಗ ಕೇಳಿ students. Now when we talk about types of root, the first type is called as taproot. It is called as what students? Taproot. First one ಏನು? taproot ಇಲ್ಲಿ. Okay na? Now what is the meaning of taproot students? ನೋಡಿ, ಇಲ್ಲಿ ನೆನಪಿದೆಯಾ? ಇದು ನಮ್ದು ಸೀಡು, ಇಲ್ಲಿ ಪ್ಲುಮ್ಯೂಲು, ಇಲ್ಲಿ ರಾಡಿಕಲ್. ಇದು ರಾಡಿಕಲ್ ನಮ್ದು. ಇದೇನಿದು? ರಾಡಿಕಲ್. ನಾವು
Students, what is the definition of taproot? The definition of taproot is that root which directly develops from the radical ಇಂದ ಡೈರೆಕ್ಟ್ ಡೆವಲಪ್ ಆದ್ರೆ that is called as your taproot. Students, taproot ಅಲ್ಲಿ ಎಕ್ಸಾಂಪಲ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಎಕ್ಸಾಂಪಲ್ ಇಸ್ ದ ಡೈಕಾಟ್ಸ್. ಡೈಕಾಟ್ಸ್ ಅಲ್ಲಿ ಯಾವತ್ತೂ ಕೂಡ ಟ್ಯಾಪ್ರೂಟ್ ಇರುತ್ತೆ. ಅದ್ ಬಿಟ್ರೆ ಜಿಮ್ನೋಸ್ಪಮ್ಸ್ ಕೂಡ ಇದೇ ಇರುತ್ತೆ. ಜಿಮ್ನೋಸ್ಪಮ್ಸ್ ಕೂಡ ಟ್ಯಾಪ್ರೂಟ್ ಇರುತ್ತೆ. ಸ್ಟೂಡೆಂಟ್ಸ್, ಟ್ಯಾಪ್ರೂಟ್ ಇರುತ್ತೆ. ಸ್ಟೂಡೆಂಟ್, ನೋಡಿದ್ರೆ ಟ್ಯಾಪ್ರೂಟ್ ನೀವು? ಸೊ ಆಂಕರೇಜ್ ಅಂತಂದ್ರೆ ಒಂದು ಜಾಗ. ಸ್ಟೂಡೆಂಟ್ಸ್, ನೀವು ಇದು ನೀವು ಮೂವೀಸ್ ಅಲ್ಲಿ ಶಿಪ್ ನೋಡಿದೀರಾ? ಸ್ಟೂಡೆಂಟ್ಸ್, ಮೂವೀಸ್ ಅಲ್ಲಿ ಶಿಪ್ ನೋಡಿದೀರಾ? ಇದು ನೋಡಿದಿರಾ ನೀವು? ದೊಡ್ಡ ಶಿಪ್ಗಳು ಇರುತ್ತೆ ನೋಡಿ. ಈ ತರ ದೊಡ್ಡ ಶಿಪ್ ಇರುತ್ತೆ. ಈ ಶಿಪ್ ಇಂದ ನೋಡಿ, ದೊಡ್ಡ ಶಿಪ್ಸ್ ಅಲ್ಲಿ ಈ ತರ ಒಂದು ಬಿಡ್ತಾರೆ. ಈ ನೋಡಿ, ದೊಡ್ಡದಾಗಿರೋದು ಈ ತರ ಆಂಕರ್ ಅಂತ ಬಿಡ್ತಾರೆ. ಈ ತರ ನೋಡಿ, ಈ ಚೈನ್ ಬಿಡ್ತಾರೆ. ಈ ಚೈನ್ ಬಿಟ್ಟಾಗ ಏನಾಗುತ್ತೆ? ಈ ಚೈನ್ ನ ಒಂದ್ ಜಾಗದಲ್ಲಿ ಬಿಟ್ಟಿದಾಗ ಈ ಬೋಟ್ ಆ ಕಡೆ ಈ ಕಡೆ ಮೂವ್ ಆಗಲ್ಲ. ದಿಸ್ ಇಸ್ ಕಾಲ್ಡ್ ಆಸ್ ಅನ್ ಆಂಕರ್. ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ನಾವು ಆಂಕರ್ ಅಂತ ಕರಿತೀವಿ. ವಿ ಕಾಲ್ ದಿಸ್ ಆಂಕರ್ ಅಂತ. ದೊಡ್ಡದಾಗಿಲ್ಲ ಇದು? ವಿ ಕಾಲ್ ದಿಸ್ ಆಂಕರ್ ಇನ್ ಇಂಗ್ಲಿಷ್. ಇದು ಆಂಕರ್. ಇದೇನ್ ಮಾಡುತ್ತೆ? ಒಂದು ಶಿಪ್ ನ ಒಂದೇ ಜಾಗದಲ್ಲಿ ಇರೋ ಹೆಲ್ಪ್ ಮಾಡುತ್ತೆ. ಆ ತರನೇ ನಮ್ ರೂಟ್ಸ್ ಕೂಡ, ಪ್ಲಾಂಟ್ ರೂಟ್ಸ್ ಇದೆಯಲ್ಲ, ರೂಟ್ಸ್ ಕೂಡ ಒಂದು ಪ್ಲಾಂಟ್ ನ ಒಂದೇ ಜಾಗದಲ್ಲಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ದಟ್ ಇಸ್ ದ ಮೀನಿಂಗ್ ಆಫ್ anchorage, students. That is the meaning of anchorage. Clear, students? Clear? Okay, perfect. Now this is called as a taproot. Taproot is a taproot which, students, which develops from the radical. Okay, develops from radical. ನೋಡಿ, ಇದು radical ಇದೆಯಲ್ಲ, ಈ radical ಡೈರೆಕ್ಟ್ ಆಗಿ ಏನಾದ್ರೂ ರೂಟ್ ಆದ್ರೆ that becomes a taproot. ಇಲ್ಲಿ ನೋಡಿ, ಎಕ್ಸಾಂಪಲ್ ತೋರಿಸಿ ನೋಡಿ ಸ್ಟೂಡೆಂಟ್ಸ್. ಇದು this right here is a taproot. ಇದು taproot ಇತರ ನೋಡಿದೀರಾ? ಈಗ ಸ್ಟೂಡೆಂಟ್ಸ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಈ taproot ಅಲ್ಲಿ ಏನಾಗುತ್ತಂದ್ರೆ ನೋಡಿ, ಲೆಟ್ಸ್ ಸೇ ದಿಸ್ ಇಸ್ ಅ ಸಾಯಿಲ್. ಇದು ಸಾಯಿಲ್. ಇದು ಏನಿದು? ಸಾಯಿಲ್. ಈ ಸಾಯಿಲ್ ಅಲ್ಲಿ ಯಾವತ್ತೂ ಕೂಡ ಇದು ಟ್ಯಾಪ್ ರೂಟ್ ಬರ್ತಾರೆ ನೋಡಿ, ಈ ತರ ಬರ್ತಾ ಇರುತ್ತೆ. ಟ್ಯಾಪ್ ರೂಟ್ ಅಲ್ಲಿ ಯಾವತ್ತೂ ಕೂಡ ಒಂದು ದೊಡ್ಡದಾಗಿ ಫಸ್ಟ್ ಈ ತರ ನೋಡಿ, ಈ ತರ ಬರ್ತಾ ಇರುತ್ತೆ. ಒಂದು ಟ್ಯಾಪ್ ರೂಟ್ ಅಲ್ಲಿ ಯಾವತ್ತೂ ಕೂಡ ದಿಸ್ ಲಾರ್ಜ್ ಒನ್ ಇಸ್ ಕಾಲ್ಡ್ ಆಸ್ ಪ್ರೈಮರಿ ರೂಟ್. ಏನಿದು? ಪ್ರೈಮರಿ ರೂಟ್. ಇದರಲ್ಲಿ ಲಾರ್ಜ್ ಒನ್ ಇಸ್ ಕಾಲ್ಡ್ ಆಸ್ ಪ್ರೈಮರಿ ರೂಟ್. ಕಾಣಿಸ್ತಿದೆ ಅದು ಮಧ್ಯದ್ದು? ದಿಸ್ ಇಸ್ ಕಾಲ್ಡ್ ಆಸ್ ದ ಪ್ರೈಮರಿ ರೂಟ್. ಈ ಪ್ರೈಮರಿ ರೂಟ್ ಇಂದ ಈ ತರ ಸೈಡ್ಗೆ ಸೆಕೆಂಡರಿ ರೂಟ್ಸ್ ಕೂಡ ಡೆವಲಪ್ ಆಗ್ತಾ ಇರುತ್ತೆ. ಸ್ಟೂಡೆಂಟ್ಸ್, ಫಸ್ಟ್ ಒನ್, ಸರ್ ಆಲ್ಗೆ ವಿಲ್ ನಾಟ್ ಹ್ಯಾವ್ ರೂಟ್. ಆಲ್ಗೆ ರೂಟ್ಸ್ ಇರಲ್ಲ. ಆಲ್ಗೆಗೆ ರೂಟ್ಸ್ ಇರಲ್ಲ, ಸರಿನಾ? ಸೊ ದಿಸ್ ಮಿಡಲ್ ಒನ್ ಏನಿದು? ಪ್ರೈಮರಿ ರೂಟ್. ಇದು ಸೆಕೆಂಡರಿ ರೂಟ್ಸ್, ಸರಿನಾ? ನೋಡಿ ಚೈತ್ರ, ನಾನು ನೋಡಿ ಡೈಕಾಟ್ ಜಿಮ್ನೋಸ್ಪರ್ಮ್ಸ್. ನಾನೇನಾದ್ರೂ ಇಲ್ಲಿ ನಾನು ಇದು ಬರೋದ್ನಾ ಆಲ್ಗೆ ಬರೋದ್ನಾ? ಇಲ್ಲ. ಸೊ ಆಲ್ಗೆ ಬರ್ದಿಲ್ಲ ಅಂತಂದ್ರೆ ಆಲ್ಗೆದಲ್ಲಿ ರೂಟ್ಸೇ ಇಲ್ಲ. ದಿಸ್ ಇಸ್ ಕಾಲ್ಡ್ ಎಸ್ ಟ್ಯಾಪ್ ರೂಟ್. ನಾವು ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು, ತುಂಬಾ ಇಂಪಾರ್ಟೆಂಟ್ ಅರ್ಥ ಈಗ, ಸರಿನಾ? ಇಲ್ಲಿ ನೋಡಿ, ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ಫೈಬರಸ್ ರೂಟ್. ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ವಾಟ್? ಫೈಬರಸ್ ರೂಟ್. ಫೈಬರಸ್ ರೂಟ್ ಅಂದ್ರೆ ಸ್ಟೂಡೆಂಟ್ ಅರ್ಥ ಮಾಡ್ಕೊಳ್ಳಿ, ತುಂಬಾ ಈಸಿ. ಇದು ಸ್ಟೆಮ್. ಈ ಸ್ಟೆಮ್ ಇದೆಯಾ? ಸ್ಟೆಮ್ ಇದೆ, ಓಕೆನಾ? ಈ ಸ್ಟೆಮ್ ಅಲ್ಲಿ ಈ ತರ ನೋಡ್ಸ್ ಇದೆ ಅಲ್ಲ, ನೋಡ್ಸ್ ಇದೆ. ಈ ಲೋವರ್ ಮೋಸ್ಟ್ ನೋಡಿದ ಸ್ಟೂಡೆಂಟ್ಸ್ ಇದೆಯಾ? ಇದು ಬೇಸ್ ಆಫ್ ಅ ಸ್ಟೆಮ್ ಇದೆಯಲ್ಲ, ಬೇಸ್ ಆಫ್ ಸ್ಟೆಮ್. ಈ ಸ್ಟೆಮ್ ಇಂದ ರೂಟ್ಸ್ ಬರ್ತಾ ಇರುತ್ತೆ. ಈ ಸ್ಟೆಮ್ ಇದೆಯಲ್ಲ, ಈ ಸ್ಟೆಮ್ ಇಂದ ಈ ತರ ರೂಟ್ಸ್ ಬರ್ತಾ ಇರುತ್ತೆ. The roots which arise from roots which arise from base of the stem. ಇಂದ ಬರುತ್ತಲ್ಲ, ಬೇಸ್ ಆಫ್ ದ ಸ್ಟೆಮ್. ಒಂದು ಸ್ಟೆಮ್ದು ಬೇಸ್ ನ ಬರುತ್ತಲ್ಲ, that is called as fibrous root. Now this example, students, example here is the monocots.
monocots is the example students. Monocots is the example here ನೋಡಿ ಇಲ್ಲಿ ಇರುತ್ತೆ ಬರುತ್ತೆ ನೋಡಿ monocots ತರ ಇರುತ್ತೆ ನೋಡಿ ಇದರ ಗ್ರಾಸ್ ಸ್ಟೂಡೆಂಟ್ಸ್ ನೋಡಿದ್ದೀರಾ ಇದು ನೋಡಿ ಹೆಂಗಿದೆ ನೋಡಿ ರೌಂಡ್ ಹುಚ್ಚಾಗಿ ಫುಲ್ ಒಂದು ಬಂಚ್ ಆಗಿರುತ್ತೆ monocots ಅಲ್ಲಿ ಯಾವತ್ತೂ ಕೂಡ we get something called as fibrous root ಇಲ್ಲಿ ಪ್ರೈಮರಿ ರೂಟ್ ಅಂತ ಏನೂ ಇಲ್ಲ highly branched structure monocot example ಇಲ್ಲಿ from the base of the stem from the base of stem ಇಂದ ಬರುತ್ತೆ that is called as fibrous root. Now students, now last one is called as adventitious roots. Last is called as adventitious roots. Okay now. Adventitious roots. ಏನಪ್ಪ ಇದು roots which arise from roots which arise from any part of the plant, any part, ಯಾದೇ ಪಾರ್ಟ್ ಆಗಿರಲಿ, any part of plant other than the radical, radical ಬಿಟ್ಟು ಎಲ್ಲಿಂದಾನೆ ಸ್ಟೂಡೆಂಟ್ಸ್ ಎಲ್ಲಿಂದ ರೂಟ್ಸ್ ಬರಲಿ, ಓಕೆ, radical ಬಿಟ್ಟು ಎಲ್ಲಿಂದ ರೂಟ್ಸ್ ಬರಲಿ, that is called as adventitious roots. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ನಿಮ್ದು ಬ್ರಯೋಫೈಲಮ್ ಅನ್ಕೊಳ್ಳಿ, ಬ್ರಯೋಫೈಲಮ್ದು ಎಲೆ, ಇದು ಬ್ರಯೋಫೈಲಮ್ದು, ಇದು ಎಲೆ ಮೇಲಿಂದ ಸ್ಟೂಡೆಂಟ್ಸ್ ಈ ತರ ಎಲೆ ಮೇಲಿಂದ ರೂಟ್ಸ್ ಬರ್ತಾ ಇರತ್ತೆ ನೋಡಿ, ಈ ತರ ಎಲೆ ಮೇಲೇ ರೂಟ್ಸ್ ಬರ್ತಾ ಇರತ್ತೆ. ಇದೊಂದು ಲೆಟ್ಸ್ ಸೇ ಒಂದು ಸ್ಟೆಮ್ ಇದೆ ನಮ್ಮ ಹತ್ರ, ಇಲ್ಲಿ ಸ್ಟೆಮ್ ಇದೆ, ಈ ಸ್ಟೆಮ್ ಮೇಲೂ ಕೂಡ ಈ ತರ ರೂಟ್ಸ್ ಬರ್ತಾ ಇರತ್ತೆ, ಈ ಸ್ಟೆಮ್ ಮೇಲೂ ಕೂಡ ಈ ತರ ರೂಟ್ಸ್ ಬರ್ತಾ ಇರತ್ತೆ ಈ ತರ. ಸೊ ರಾಡಿಕಲ್ ಬಿಟ್ಟು ಎಲ್ಲಿಂದನೂ ಕೂಡ ರೂಟ್ಸ್ ಬಂದೆ ಸ್ಟೂಡೆಂಟ್ಸ್, ಓಕೆ, ರಾಡಿಕಲ್ ಬಿಟ್ರೆ ರೈಟ್, ರಾಡಿಕಲ್ ಬಿಟ್ಟು ಎಲ್ಲಿಂದನೂ ಕೂಡ ರೂಟ್ಸ್ ಬಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಅಡ್ವಾಂಟೇಜಸ್ ರೂಟ್ಸ್. ಸ್ಟೂಡೆಂಟ್ಸ್ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಫೈಬ್ರಸ್ ರೂಟ್ ಕೂಡ ಅಡ್ವಾಂಟೇಜ್ ರೂಟ್ಸ್ ತಾನೆ. ಟೆಕ್ನಿಕಲ್ ಆಗಿ ಯೋಚನೆ ಮಾಡಿದ್ರೆ ಈ ಫೈಬ್ರಸ್ ರೂಟ್ ಕೂಡ ನಮ್ದು ರಾಡಿಕಲ್ ಇಂದ ಬರ್ತಾ ಇಲ್ಲ. ಫೈಬ್ರಸ್ ರೂಟ್ ಇಸ್ ಆಲ್ಸೋ ಅರೈಸಿಂಗ್ ಫ್ರಮ್ ಸ್ಟೂಡೆಂಟ್ಸ್, ಫೈಬ್ರಸ್ ರೂಟ್ ಇಸ್ ಆಲ್ಸೋ ಅರೈಸಿಂಗ್ ಫ್ರಮ್ ಬೇಸ್ ಆಫ್ ಅ ಸ್ಟೆಮ್, ರಾಡಿಕಲ್ ಇಂದ ಬರ್ತಾ ಇಲ್ಲ. ಸೊ ಸ್ಟೂಡೆಂಟ್ಸ್, can I tell all of you in the chat, can I tell fibrous root is actually a type of adventitious roots? All of you can agree on that? Students, ಎಲ್ಲರೂ agree ಮಾಡಬಹುದಾ? This fibrous root is actually a type of adventitious roots. So ಯಾಕಂದ್ರೆ the meaning of adventitious is what? Roots which arise from any part, ಯಾದೇ part ಇಂದ ಬರಲಿ ಸ್ಟೂಡೆಂಟ್ಸ್, ಯಾದೇ part ಇಂದ ಬರಲಿ, ರೈಟ್, of the plant other than the radical ಬಿಟ್ಟು ಎಲ್ಲಿಂದ ಬಂದ್ರು ಕೂಡ that becomes a adventitious root. Students, we take both, ರೈಟ್. ನಾನು ಗೋಪಿಕ ಮ್ಯಾಮ್ ವಿ ಇಂಟರ್ಚೇಂಜ್, ನಮ್ಗೆ ಯಾವ ಚಾಪ್ಟರ್ ಅವತ್ತು ಇಷ್ಟ ಆಗ್ತದೆ ಕೇಳೋದು ಹೇಳ್ಕೊಡಕ್ಕೆ ಹೇಳ್ಕೊಡ್ತೀವಿ. ವಿ ಇಸ್ ನಾಟ್ ಲೈಕ್ ಬಾಟ್ನಿ ನಾನು ಹೇಳ್ಕೊಡ್ಬೇಕು, ಮ್ಯಾಮ್ ಜುವಾಲಜಿ ಹೇಳ್ಕೊಡ್ಬೇಕು ಅಂತ ಏನೂ ಇಲ್ಲ ರೂಲ್, ಸರಿನಾ? ಸೊ ದಟ್ ಈಸ್ ಕಾಲ್ಡ್ ಆಸ್ ಅಡ್ವಾಂಟೇಜಸ್ ರೂಟ್ ಸ್ಟೂಡೆಂಟ್ಸ್. ಸೊ ವಿ ಲರ್ನ್ ಅಬೌಟ್ ಟ್ಯಾಪ್ ರೂಟ್, ಫೈಬ್ರಸ್ ರೂಟ್, ಅಡ್ವಾಂಟೇಜಸ್ ರೂಟ್ ಸ್ಟೂಡೆಂಟ್ಸ್. 3 ತರ ರೂಟ್ಸ್ ಮುಗೀತಲ್ಲ ಸ್ಟೂಡೆಂಟ್ಸ್, 3 ತರ ರೂಟ್ಸ್ ಅಲ್ಲಿ ಮುಗೀತು ನೋಡಿ ಸ್ಟೂಡೆಂಟ್ಸ್. ಇದು ಅಡ್ವಾಂಟೇಜಸ್ ರೂಟ್ಸ್, ಇದು ಫೈಬ್ರಸ್ ರೂಟ್, ಫೈಬ್ರಸ್ ರೂಟ್ ಬಂತು ಸ್ಟೂಡೆಂಟ್ಸ್ ನೋಡಿ ಇಲ್ಲಿ. adventitious roots, roots which arise from part other than the radical ಬಿಟ್ಟು ಎಲ್ಲಿಂದ ಬರಲಿ ಕೂಡ that becomes adventitious roots, ಸರಿನಾ? adventitious roots. ಈಗ ಸ್ಟೂಡೆಂಟ್ಸ್ ನೀವು ಯೋಚನೆ ಮಾಡ್ತಾ ಇರಬೇಕು, ತುಂಬಾ ಸ್ಟೂಡೆಂಟ್ಸ್ ಯೋಚನೆ ಮಾಡ್ತಾರೆ ಯಾವಾಗೂ ಕೂಡ, ಸರ್ ಹಂಗಂದ್ರೆ ನಮ್ದು ಮೊನೋಕಾಟಲ್ ರಾಡಿಕಲ್ ಇಲ್ವಾ? ಸ್ಟೂಡೆಂಟ್ ನಿಮ್ಗೆ ಯೋಚನೆ ಮಾಡಿ, ನೀವು ಆಲ್ಸೋ ಮೈಟ್ ಹ್ಯಾವ್ ಥಾಟ್, I told you ಫೈಬ್ರಸ್ ರೂಟ್ ಮೊನೋಕಾಟಲ್ ಬರುತ್ತೆ, ಇಲ್ಲಿ ಪ್ರೈಮರಿ ರೂಟ್ ಅಂತ ಏನೂ ಇಲ್ಲ, ಇಲ್ಲಿ ದೇರ್ ಇಸ್ ನಥಿಂಗ್ ಕಾಲ್ಡ್ ಪ್ರೈಮರಿ ರೂಟ್. ಸೊ ಫೈಬ್ರಸ್ ಮೊನೋಕಾಟ್ಸ್ ಅಲ್ಲಿ ಡು ಯು ಫೈಂಡ್ ಪ್ರೈಮರಿ ರೂಟ್ ಆರ್ ಪ್ರೈಮರಿ ರೂಟ್ ಅಂತ ಇಲ್ಲ, ಬಟ್ ಇನ್ ದ ಕೇಸ್ ಆಫ್ ಮೊನೋಕಾಟ್ಸ್ ಡು ಯು ಫೈಂಡ್ ರಾಡಿಕಲ್? ಸ್ಟೂಡೆಂಟ್ಸ್ ಇರುತ್ತಾ ಇರಲ್ವಾ? ನೀವು ತುಂಬಾ ಸ್ಟೂಡೆಂಟ್ಸ್ ಯೋಚನೆ ಮಾಡ್ತಾರೆ, ಯಾಕಂದ್ರೆ ಇಲ್ಲಿ ರಾಡಿಕಲ್ ಇತ್ತು, ಡೈಕಾಟ್ಸ್ ಅಲ್ಲಿ ರಾಡಿಕಲ್ ಇತ್ತು, ಡೆವಲಪ್ಸ್ ಇಂಟು ರೂಟ್, ಬಟ್ ಇಲ್ಲಿ ರಾಡಿಕಲ್ ಇಲ್ವಾ? ಇಲ್ಲಿ ಇರತ್ತಾ ಇರಲ್ವಾ ಸ್ಟೂಡೆಂಟ್ಸ್? ಮಾತಾಡ್ತೀನಿ ಕೇಳಿಸ್ಕೊಳ್ಳಿ, ಕರೆಕ್ಟ್ ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್. ನಿಮ್ದು ಫೈಬ್ರಸ್ ರೂಟ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಮೊನೋಕಾಟ್ಸ್ ಅಲ್ಲಿ ರಾಡಿಕಲ್ ಇರುತ್ತೆ. ಆಕ್ಚುಲಿ ಮೊನೋಕಾಟ್ಸ್ ಅಲ್ಲಿ ರಾಡಿಕಲ್ ಇರುತ್ತೆ, ಇಟ್ ಇಸ್ ಪ್ರೆಸೆಂಟ್, ಬಟ್ ಇಟ್ ಇಸ್ ಶಾರ್ಟ್ ಲಿವ್ಡ್. ಏನಿದು? ಇಟ್ ಇಸ್ ವೆರಿ ಶಾರ್ಟ್ ಲಿವ್ಡ್, ತುಂಬಾ ಟೈಮ್ ಕಮ್ಮಿವರೆಗೂ ಇರುತ್ತೆ. ಇಟ್ ಇಸ್ ಶಾರ್ಟ್ ಲಿವ್ಡ್, ಇದು ಶಾರ್ಟ್ ಲಿವ್ಡ್ ಇರುತ್ತೆ. ಸ್ಟೂಡೆಂಟ್ಸ್ ಯೋಚನೆ ಮಾಡಿ, ಈ ರಾಡಿಕಲ್ ಪ್ರೈಮರಿ ರೂಟ್ ಕೊಡುತ್ತೆ,
ಪ್ರೈಮರಿ ರೂಟ್ ಕೂಡ ಕೊಡುತ್ತೆ. ಬಟ್ ಈ ಪ್ರೈಮರಿ ರೂಟ್ ಇದೆಯಲ್ಲ, ನಾಟ್ ರಾಡಿಕಲ್, ಈ ಪ್ರೈಮರಿ ರೂಟ್ ಇದೆಯಲ್ಲ, ಪ್ರೈಮರಿ ರೂಟ್ ಈಸ್ ವೆರಿ ಶಾರ್ಟ್ ಲಿವ್ಡ್ ಸರಿನಾ. ಆಮೇಲೆ ಮುಂದೆ ಹೋಗ್ಬಿಟ್ಟು ಡಿಸಪಿಯರ್ ಆಗೋಗುತ್ತೆ, ಇದು ಡಿಸಪಿಯರ್ ಆಗೋಗುತ್ತೆ, ಇದು ಡಿಸಪಿಯರ್ ಆಗೋಗುತ್ತೆ. ಯಾವುದು? ಪ್ರೈಮರಿ ರೂಟ್. ಸೊ ಪ್ರೈಮರಿ ರೂಟ್ ಇರುತ್ತೆ ಬಟ್ ಅದು ಡಿಸಪಿಯರ್ ಆಗೋಗುತ್ತೆ. ಸೊ ಅವಾಗ ಪ್ಲಾಂಟ್ಸ್ ಯೋಚನೆ ಮಾಡುತ್ತೆ, ನಮ್ಮ ಹತ್ರ ರೂಟೇ ಇಲ್ಲಲ್ಲಪ್ಪ, ಇದು ರೂಟೇ ಇಲ್ಲ ನಮ್ಮ ಹತ್ರ ಈಗ. ಸೊ ಅವಾಗ ಏನ್ ಮಾಡುತ್ತೆ ಗೊತ್ತಾ? ಮೊನೋಕಾಟ್ಸ್ ಬೇಸ್ ಆಫ್ ದ ಸ್ಟೆಮ್ ಇಂದ ರೂಟ್ಸ್ ಬರುತ್ತೆ. ದಟ್ ಇಸ್ ಕಾಲ್ಡ್ as fibrous root. Originates from the base of a stem, absence of primary root. ಈ ಪ್ರೈಮರಿ ರೂಟ್ ಶಾರ್ಟ್ ಲಿವ್ಡ್ ಮಾಯಾ. ಸೊ ಅದನ್ನ ರೀಪ್ಲೇಸ್ ಮಾಡ್ಬೇಕಂತಾನೆ ಈ ಫೈಬ್ರಸ್ ರೂಟ್ ಬರೋದು. ಸರಿನಾ? ನೆನಪಿರ್ಲಿ ಸ್ಟೂಡೆಂಟ್ಸ್, ಇದು ಪಾರ್ಟ್ ನೆನಪಿರ್ಲಿ. ನಾವು ಸ್ಟೂಡೆಂಟ್ಸ್, ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ as regions of root. ಓಕೆನಾ ಸ್ಟೂಡೆಂಟ್ಸ್? ತುಂಬಾ ಇಂಟ್ರೆಸ್ಟಿಂಗ್, ಇದು ತುಂಬಾ ಈಸಿ ಇದೆ, ನಂಗೆ ನೀವು ಬೇಗ ಬೇಗ ಹೇಳ್ತಾ ಹೋಗ್ಬೇಕು ಸ್ಟೂಡೆಂಟ್ಸ್. ಎಲ್ಲಕ್ಕಿಂತ ಎಂಡ್ ಅಲ್ಲಿ ಇರೋ ಪಾರ್ಟ್ ಯಾವುದು? ಲೆಟ್ಸ್ ಸೇ ಇದು ಸಾಯಿಲು, ಸರಿನಾ? ಇದೇನಿದು? ಸಾಯಿಲು. ಈ ಸಾಯಿಲ್ ನ ಕಂಪೇರ್ ಮಾಡಿದ್ರೆ ಎಲ್ಲಕ್ಕಿಂತ ಲೋಯೆಸ್ಟ್ ಪಾಯಿಂಟ್ ಯಾವ್ದು ಸ್ಟೂಡೆಂಟ್ಸ್? ಲೋಯೆಸ್ಟ್ ಪಾಯಿಂಟ್ ಯಾವ್ದಿಲ್ಲಿ? ಬೇಗ ಹೇಳಿ ಸ್ಟೂಡೆಂಟ್ಸ್. ವಿಚ್ ಇಸ್ ದ ಲೀಸ್ಟ್ ಎಂಡ್ ಪಾಯಿಂಟ್ ಸ್ಟೂಡೆಂಟ್ಸ್? ಎಲ್ಲಕ್ಕಿಂತ ಎಂಡ್ ಅಲ್ಲಿ ಯಾವ್ದು? ರೂಟ್ ಕ್ಯಾಪ್. ಸೊ ಫಸ್ಟ್ ರೂಟ್ ಕ್ಯಾಪ್ ಬಗ್ಗೆ ಕಲಿಯೋದ ಸ್ಟೂಡೆಂಟ್ಸ್. ಫಸ್ಟ್ ನಾವೀಗ ರೂಟ್ ಕ್ಯಾಪ್ ಬಗ್ಗೆ ಕಲಿಯೋದ, ಸ್ಟೂಡೆಂಟ್ಸ್ ಕಲಿಯೋದ. ಓಕೆನಾ ಸ್ಟೂಡೆಂಟ್ಸ್? ಫಸ್ಟ್ ಆಫ್ ಆಲ್ ಏನು? ಇಟ್ ಇಸ್ ಟರ್ಮಿನಲ್. ಏನಿದು? ಟರ್ಮಿನಲ್ ಪಾರ್ಟ್ ಆಫ್ ದ ರೂಟ್. ಟರ್ಮಿನಲ್ ಪಾರ್ಟ್ ಆಫ್ ರೂಟ್ ಅಲ್ಲಿ ಇದೆ. ರೂಟ್ ಎಂಡ್ ಅಲ್ಲಿ ಇದೆ ನೋಡಿ, ರೂಟ್ ಕ್ಯಾಪ್ ಅಂತ. ಸ್ಟೂಡೆಂಟ್ಸ್, ಇಟ್ ಇಸ್ ಮೇಡ್ ಅಪ್ ಆಫ್ ಪ್ಯಾರೆನ್ಕೈಮಾ ಸೆಲ್ಸ್. It is made up of parenchyma cells. What is the function? Protection. It will protect the protection of REM. REM ನ ಪ್ರೊಟೆಕ್ಟ್ ಮಾಡುತ್ತೆ ಸ್ಟೂಡೆಂಟ್ಸ್ ರೂಟ್ ಕ್ಯಾಪ್. ರೂಟ್ ಎಪಿಕಲ್ ಮೆರಿಸ್ಟಮ್ ಇದೆಯಲ್ಲ, ಇದು ಮೆರಿಸ್ಟಮ್ಯಾಟಿಕ್ ರೀಜನ್ ಇದೆಯಲ್ಲ, ಈ ಮೆರಿಸ್ಟಮ್ಯಾಟಿಕ್ ರೀಜನ್ ನ ಪ್ರೊಟೆಕ್ಷನ್ ಮಾಡುತ್ತೆ ಯಾವುದು? ರೂಟ್ ಕ್ಯಾಪ್. ಹೆಲ್ಪ್ಸ್ ಇನ್ ಪ್ರೊಟೆಕ್ಷನ್ ಸ್ಟೂಡೆಂಟ್ಸ್, ಪ್ರೊಟೆಕ್ಷನ್ ಹೆಲ್ಪ್ ಮಾಡುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಒನ್ ಯಾವುದು ಸ್ಟೂಡೆಂಟ್? ನೆಕ್ಸ್ಟ್ ಒನ್ ಯಾವುದು ಸ್ಟೂಡೆಂಟ್? ನೆಕ್ಸ್ಟ್ ಒನ್ ಬೇಗ ಹೇಳಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಒನ್ ಯಾವುದು? ಬೇಗ ಹೇಳಿ ಬೇಗ. ವಿಚ್ ಇಸ್ ದ ನೆಕ್ಸ್ಟ್ ರೀಜನ್? ಆಲ್ ಆಫ್ ಯು. ಈ ಫ್ಯೂ ಮಿಲಿಮೀಟರ್ಸ್ ಅಬೌವ್ ದ ರೂಟ್ ಕ್ಯಾಪ್ ಏನ್ ಬರುತ್ತೆ? ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ. ಸ್ಟೂಡೆಂಟ್ಸ್, ನೀವು ನೋಟ್ಸ್ ಬರ್ಕೋತಾ ಇರ ಸ್ವಲ್ಪ ಸ್ಟೂಡೆಂಟ್ಸ್? ಆಲ್ ಆಫ್ ಯು ಮೇಕಿಂಗ್ ನೋಟ್ಸ್ ಮಾಡ್ತಾ ಇರೋದು ಸ್ವಲ್ಪ ನನ್ನ ಜೊತೆಗೆ ಸ್ವಲ್ಪ ಬರೀಬೇಕು ನೀವು ಕೂಡ. ಸ್ವಲ್ಪ ಬರದ್ರೆ ನೆನಪಿರುತ್ತೆ, ನೀವು ಬರೀಲ್ಲ ಅಂದ್ರೆ ನಿಮ್ಗೆ ನೆನಪಿರಲ್ಲ ಆಮೇಲೆ ಏನು ಕೂಡ, ಸರಿನಾ? ಸೊ a few millimeters above the root cap, few millimeters above the root cap you can find the region of ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ ಸ್ಟೂಡೆಂಟ್ಸ್. ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ ನಾವೀಗ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಈ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿಯಲ್ಲಿ ಎಲ್ಲಾ ಸೆಲ್ಸ್ ಕೂಡ ಆಕ್ಟಿವ್ಲಿ ಡಿವೈಡಿಂಗ್ ಸೆಲ್ಸ್, ತುಂಬಾ ಡಿವೈಡ್ ಆಗ್ತಾ ಇರುತ್ತೆ ಇಲ್ಲಿ, ಸರಿನಾ? ಆಕ್ಟಿವ್ಲಿ ಡಿವೈಡಿಂಗ್ ಸೆಲ್ಸ್ ಇರುತ್ತೆ. ಏನಿರುತ್ತೆ ಇಲ್ಲಿ ಸ್ಟೂಡೆಂಟ್ಸ್? ಆಕ್ಟಿವಿಟಿ ತುಂಬಾ ಡಿವಿಷನ್ಸ್ ಇರುತ್ತೆ. ಇದು ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ ಆಗ್ತಾ ಇರುತ್ತೆ ಇಲ್ಲಿ. ಅಂದ್ರೇನು? ಡಿವೈಡಿಂಗ್ ಸೆಲ್ಸ್ ಅಂತ ಅರ್ಥ. ಡಿವೈಡಿಂಗ್ ಸೆಲ್ಸ್, ತುಂಬಾ ತರ ಡಿವೈಡಿಂಗ್ ಸೆಲ್ಸ್ ಇರುತ್ತೆ, ಡಿವೈಡಿಂಗ್ ಸೆಲ್ಸ್ ಆಗ್ತಾ ಇರುತ್ತೆ ಇಲ್ಲಿ ಸ್ಟೂಡೆಂಟ್ಸ್. ನಾವು ಸ್ಟೂಡೆಂಟ್ ನೆನಪಿರ್ಲಿ, ಈ ಎಲ್ಲಾ ಡಿವೈಡಿಂಗ್ ಸೆಲ್ಸ್ ಥಿನ್ ವಾಲ್ಡ್ ಆಗಿರುತ್ತೆ, ಥಿನ್ ವಾಲ್ಡ್ ವಿತ್ ಡೆನ್ಸ್ ಸೈಟೋಪ್ಲಾಸಮ್. ಇದು ಈ ಸೆಲ್ಸ್ ಡಿವೈಡಿಂಗ್ ಸೆಲ್ಸ್. ಸೊ ಎಲ್ಲಾ ತರ ಡಿವೈಡಿಂಗ್ ಸೆಲ್ಸ್ ಈ ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ ಇರುತ್ತೆ. ನಾವು ಈ ಮೆರಿಸ್ಟಮ್ಯಾಟಿಕ್ ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿನ we also call it as RAM. Root apical meristem ಅಂತ. We also call it as RAM, root apical meristem ಅಂತ ಕೂಡ ಕರಿತೀವಿ ನಾವು ಇದನ್ನ. Region of meristematic activity also called as RAM, sham ಎಲ್ಲ ಇಲ್ಲಿ ಮೇಲೆ ಶಾಮ್ ಬರುತ್ತೆ, ಆಮೇಲೆ ಕೊಡ್ತೀನಿ ಸ್ಟೂಡೆಂಟ್ಸ್. ಓಕೆ, ಸೊ ನೆಕ್ಸ್ಟ್ ಒನ್ ಸ್ಟೂಡೆಂಟ್ಸ್, ಎನಿವನ್ ವಿಚ್ ಇಸ್ ದ ನೆಕ್ಸ್ಟ್ ಒನ್ ಯಾವುದು? ರೀಜನ್ ಆಫ್ ಎಲಾಂಗೇಷನ್. ಯಾವುದು ನೆಕ್ಸ್ಟ್ ಸ್ಟೂಡೆಂಟ್ಸ್? ರೀಜನ್ ಆಫ್ ಎಲಾಂಗೇಷನ್. region of elongation ಬರುತ್ತೆ ಇಲ್ಲಿ. ಓಕೆ, region of elongation ಸ್ಟೂಡೆಂಟ್ಸ್. ನಾವು
This region of elongation is proximal to region of meristematic. Oh, ನಿಮಗೆ ಹೇಳ್ಕೊಡಿಲ್ಲ ಸ್ಟೂಡೆಂಟ್ಸ್ ಇದು proximal to the region of meristematic activity. ಇದು proximal end distal end. Okay. So ಒಂದು ಚಿಕ್ಕ ಕಾನ್ಸೆಪ್ಟ್ ಮಾಡ್ತೋಗ್ಬಿಟ್ಟು ಹೇಳ್ಕೊಡೋದು. ಇಲ್ಲಿ ಬಿಡಿ ಆಮೇಲೆ ಕೊಡ್ತೀನಿ ಕೇಳಲ್ಲ ನಿಮ್ಮದು. Students, this region is responsible for increase in root length. Root length increase ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಇದು. ರೂಟ್ ಲೆಂತ್ ಗೆ ಇನ್ಕ್ರೀಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ರೂಟ್ ಲೆಂತ್ ಇನ್ಕ್ರೀಸ್ ಆಗುತ್ತೆ ಅವಾಗ. ಸರಿನಾ ಬೇಸಿಕಲಿ rapid growth and elongation of cells. ಆಗ್ತಿದೆ ಸೆಲ್ಸ್ ಇದೆಯಾ ಅಲ್ಲಿ ನೋಡಿ, ಇಲ್ಲಿ ಡಿವೈಡಿಂಗ್ ಸೆಲ್ಸ್, ಈ ಎಲ್ಲಾ ಡಿವೈಡಿಂಗ್ ಸೆಲ್ಸ್ ಇಲ್ಲಿ ಗ್ರೋ ಆಗುತ್ತೆ ಮತ್ತೆ ಸೆಲ್ಸ್ ಎಲ್ಲ ಉದ್ದ ಹೋಗುತ್ತೆ ಇಲ್ಲಿ. ಸೊ ಹಂಗೆ ಕೂಡ ಇದೆ. ದಿಸ್ ರೀಜನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ರೂಟ್ ಲೆಂತ್. ಅಕಸ್ಮಾತ್ ರೀಜನ್ ಆಫ್ ಎಲಾಂಗೇಶನ್ ತುಂಬಾ ಉದ್ದ ಇದ್ರೆ ರೂಟ್ ಕೂಡ ಉದ್ದ ಇರುತ್ತೆ. ರೀಜನ್ ಆಫ್ ಎಲಾಂಗೇಶನ್ ಉದ್ದ ಇಲ್ಲ ಅಂದ್ರೆ ರೂಟ್ ಉದ್ದ ಇರಲ್ಲ. ಅಷ್ಟೇ ಸ್ಟೂಡೆಂಟ್ಸ್, ಅಷ್ಟೇ. ನಾವು ಎಲ್ಲಾ ಕಡೆ ಸ್ಟೂಡೆಂಟ್ಸ್ ಎಂಡಲ್ ಆಗಿದೆ. ಸ್ಟೂಡೆಂಟ್ಸ್ ಎಂಡಲ್ ರೀಜನ್ ಆಫ್ ಮೆಚುರೇಷನ್ ಯಾವ್ದಪ್ಪ? ರೀಜನ್ ಆಫ್ ಮೆಚುರೇಷನ್. ಈಗ ರೀಜನ್ ಆಫ್ ಮೆಚುರೇಷನ್. ಓಕೆ, ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳಿ. ಆಲ್ ದ ಸೆಲ್ಸ್ ಆರ್ ಮೆಚೂರ್ ಹಿಯರ್. Cells are mature here. Cells ಈಗ ಮೆಚೂರ್ ಆಗಿದೆ ಸ್ಟೂಡೆಂಟ್, ಮೆಚೂರ್ ಆಗಿದೆ. ಇಲ್ಲಿ ಸೆಲ್ಸ್ ಆರ್ ಡಿಫ್ರೆನ್ಶಿಯೇಟೆಡ್, ಪ್ರಾಪರ್ ಆಗಿ ಡಿವೈಡ್ ಆಗಿ ಸ್ಟ್ರಕ್ಚರ್ ಆಗಿದೆ ಸ್ಟೂಡೆಂಟ್ಸ್. ಡಿಫ್ರೆನ್ಶಿಯೇಟೆಡ್. ಓಕೆ, ಸೆಲ್ಸ್ ಆರ್ ಮೆಚೂರ್ ಅಂಡ್ ಡಿಫ್ರೆನ್ಶಿಯೇಟೆಡ್ from the epidermis. Epidermis ಸ್ಟೂಡೆಂಟ್ಸ್, ಎಪಿಡರ್ಮಿಸ್ ಅಂದ್ರೆ ಇದು ಔಟರ್ ಲೇಯರ್ ಇದೆಯಲ್ಲ, ಇದು ದಿಸ್ ಪಾರ್ಟ್ ಇಸ್ ಕಾಲ್ಡ್ as ಎಪಿಡರ್ಮಿಸ್. ಇದು ಫ್ರಮ್ ದಿಸ್ ಎಪಿಡರ್ಮಿಸ್. ಈ ಎಪಿಡರ್ಮಿಸ್ ಇಂದ ದೇರ್ ಇಸ್ ರಿಲೀಸ್ ಆಫ್ ಸ್ಟೂಡೆಂಟ್ಸ್, ಫ್ರಮ್ ದಿಸ್ ಎಪಿಡರ್ಮಿಸ್ ದೇರ್ ಇಸ್ ರಿಲೀಸ್ ಆಫ್ ಸಮ್ ಹೇರ್ ಲೈಕ್ ಸ್ಟ್ರಕ್ಚರ್. ಈ ಎಪಿಡರ್ಮಿಸ್ ಇಂದ ಹೇರ್ ಲೈಕ್ ಸ್ಟ್ರಕ್ಚರ್, ದಟ್ ಇಸ್ ಕಾಲ್ಡ್ as ರೂಟ್ ಹೇರ್. ಸೊ ಈ ಎಪಿಡರ್ಮಿಸ್ ಇಂದ ಏನ್ ಬರ್ತಾ ಇರುತ್ತೆ? ರೂಟ್ ಹೇರ್ ಬರ್ತಾ ಇರುತ್ತೆ. ಸ್ಟೂಡೆಂಟ್ಸ್ ಈ ಎಪಿಡರ್ಮಿಸ್ ಇಂದ. ಸೊ ಫ್ರಮ್ ದಿಸ್ ಎಪಿಡರ್ಮಿಸ್ ವಿ ಕ್ಯಾನ್ ಸಿ ದ ರೂಟ್ ಹೇರ್ ಇರ್ತಲ್ಲ, ರೂಟ್ ಹೇರ್ ನೋಡಬಹುದು ನಾವು ಫ್ರಮ್ ದ ಎಪಿಡರ್ಮಿಸ್. ಸೊ ಆಲ್ ದಿಸ್ ಫಾಲೋಯಿಂಗ್ ಪಾಯಿಂಟ್ಸ್ ಆರ್ ದ ರೀಜನ್ ಆಫ್ ಮೆಚುರೇಷನ್. ಸೊ ರೀಜನ್ ಆಫ್ ಎಲಾಂಗೇಶನ್, ರೀಜನ್ ಆಫ್ ಮೆರಿಸ್ಟೆಮ್ಯಾಟಿಕ್ ಆಕ್ಟಿವಿಟಿ, ಆಮೇಲೆ ಇದು ನಿಮ್ದು ರೂಟ್ ಕ್ಯಾಪ್, ಮೆರಿಸ್ಟೆಮ್ಯಾಟಿಕ್ ಆಕ್ಟಿವಿಟಿ, ರೀಜನ್ ಆಫ್ ಎಲಾಂಗೇಶನ್ ಅಂಡ್ ರೀಜನ್ ಆಫ್ ಮೆಚುರೇಷನ್. ರೀಜನ್ ಆಫ್ ಮೆಚುರೇಷನ್ ಅಂದ್ರೆ ವಿ ಕ್ಯಾನ್ ಸಿ ದ ರೂಟ್ ಹೇರ್ ಆನ್ ದ ಟಾಪ್. ಸ್ಟೂಡೆಂಟ್ಸ್, ಅದು ನಿಮ್ KCET ಕ್ವೆಶ್ಚನ್ ಆಕ್ಚುಲಿ ಅದು, ಸರಿನಾ? ಬರೀ ಸ್ಟೂಡೆಂಟ್ಸ್ ನಾವು ಎಷ್ಟು ಕವರ್ ಮಾಡಿದ್ವಿ ನೋಡೋದ ಈಗ ಬೇಗ. How much should we cover right now NCERT ಇಂದ? ಯಾಕಂದ್ರೆ we will go line by line. ಎಲ್ಲ ಮಾಡಿದೀವಾ ಇಲ್ಲ ಅಂತ ಚೆಕ್ ಮಾಡಕ್ಕಷ್ಟೇ. ಒಂದು ನಿಮಿಷ ಡೌನ್ಲೋಡ್ ಮಾಡ್ಕೊಂಡ್ಬಿಡೋದ. ಓಕೆ, ಇಲ್ಲಿ ನೋಡಿ ನಾವೇನು ಕವರ್ ಮಾಡಿದೀವಿ ಈಗ ಅಲ್ಲೇ. ಸ್ಟೂಡೆಂಟ್ಸ್ ಬೋರ್ಡ್ ಕಾಣಿಸ್ತಿದೆಯಾ? ಇಲ್ಲಿ ನೋಡಿ ನಾವೇನ್ ಕವರ್ ಮಾಡಿದ್ವಿ. ವಿ ಲರ್ನ್ ದ ಮೀನಿಂಗ್ ಆಫ್ ಮಾರ್ಫಾಲಜಿ. ಮಾರ್ಫಾಲಜಿ ಬಗ್ಗೆ ಕಲ್ತ್ವಿ. ಮಾರ್ಫಾಲಜಿ ಬೇಸಿಕಲಿ ದ ಔಟರ್ ಸ್ಟ್ರಕ್ಚರ್. ಒಂದು ಪ್ಲಾಂಟ್ ಆಚೆ ನೋಡಕ್ ಹೆಂಗಿದೆ, ದಟ್ ಇಸ್ ಕಾಲ್ಡ್ as ಮಾರ್ಫಾಲಜಿ. ಕಲ್ತ್ವಿ ನಾವು ಇದನ್ನ, ಸರಿನಾ? ದೇ ಆಲ್ ಕ್ಯಾರೆಕ್ಟರ್ಸ್ ಪ್ರೆಸೆಂಟ್ ಇನ್ ದ ರೂಟ್ ಇರುತ್ತೆ, ಎಲ್ಲ ಕಡೆ ಇರುತ್ತೆ, ಸರಿನಾ ಸ್ಟೂಡೆಂಟ್ಸ್? ನಾವು ರೂಟ್ಸ್ ಬಗ್ಗೆ ನೋಡಿ. ಇಫ್ ಯು ಪುಲ್ ಔಟ್ ಎನಿ weed, you will notice them having root, stem and leaf. They may bear flowers and fruit. ನೋಡಿ, ಇದು ರೂಟ್, ಸ್ಟೆಮ್, ಲೀಫ್ ಆರ್ ವೆಜಿಟೇಟಿವ್ ಪಾರ್ಟ್ಸ್. ಫ್ಲವರ್ ಅಂಡ್ ದ ಫ್ರೂಟ್ ಆರ್ reproductive parts. Sarna, now root. In majority of the dicot plants, the direct elongation of radical. ಒಂದು radical ಉದ್ದ ಬೆಳ್ಕೊಂಡು ಹೋದ್ರೆ, if there is a elongation of radical, ನೋಡಿ, direct elongation of radical leads to the formation of primary root, which grows inside the soil, which bears lateral roots of several order that are referred to as secondary roots and tertiary roots. ಅದೇನಂತಂದ್ರೆ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ಇದು if a root is developing from the radical directly, idenidu primary root, idu secondary root. Second root is also called as what? It is also called as lateral roots.
also called as what? Lateral roots. Second root is also called as lateral roots. Same thing. Okay, na? Same thing. Sorry. Primary root which grows inside the soil and it bears lateral roots of several order that are referred to as secondary roots. So now the primary root and its branches constitute the tap root. So students, tap root in the tap root we can find what? In the tap root we can find the primary root. We can find the primary root in the tap root system. Okay, in the tap root we can find the primary root. Now in monocots plants, the primary root is short-lived and is replaced by a large number of roots. These roots, students, where is it originate from? These roots originate from the base of the stem and constitute the fibrous root system. Students, adhe kalpa navilli ellaru kuda nodi illi. In the case of monocots, radical in the primary root baratte, but this primary root is very short-lived and it disappears. So in the replace ಮಾಡಕ್ಕೆ ಏನು ಬರುತ್ತೆ? In the replace ಮಾಡಕ್ಕೆ roots which arise from the base of the stem. ಆ stem ದು base ಇಂದ roots ಆಚೆ ಬರ್ತಾ ಇರುತ್ತೆ. That is called as fibrous root. And fibrous root. Example is monocot. Example is monocot, students. Now in some plants like grasses, monstera and banyan tree, roots arise from the parts of plant other than radical. Radical bitti ಬೇರೆ ಯಾವುದೇ ಜಾಗದಿಂದ radical bitti ಬೇರೆ ಜಾಗದಿಂದ roots ಬಂದ್ರೆ that is called as what, student? That is called as what? Adventitious roots. The main function of root system is to absorption of water, soil, providing a proper anchorage to the plant, anchorage, storing of reserve food material and synthesis of plant growth regulators. That is phytohormones, students. ನೋಡಿ, ಇದು adventitious roots. ಯಾವುದೇ stem ಇಂದ ಬರ್ತಿದೆ roots, stem ಇಂದ ಬರ್ತಿದೆ roots. ಇದು fibrous root from the lowermost node, from the base of the stem ಇಂದ. ಓಕೆನಾ? ನಾವು ಇಲ್ಲಿ ನೋಡಿ, ಇದು ಕೂಡ ಕವರ್ ಮಾಡಿದ್ವಿ ನಾವು. ಎಲ್ಲಕ್ಕಿಂತ ಸ್ಟೂಡೆಂಟ್ಸ್ ಎಂಡ್ ಅಲ್ಲಿ ಇರೋ ಜಾಗ ಈ ಸ್ಟ್ರಕ್ಚರ್ ಏನು? ಥಿಂಬಲ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ as root cap. Root cap is called as thimble like. Thimble like ಅಂದ್ರೆ ಸ್ಟೂಡೆಂಟ್ಸ್, thimble like ಅಂತಂದ್ರೆ ಥಿಂಬಲ್ ಇಸ್ ಒಂದು ಬಟ್ಟೆ ಒಲೆಕ್ಕೆ ಇರ್ತೈತೆ ಒಂದು ಜಾಗ, ಒಂದು ಕ್ಯಾಪ್ ತರ ಇರ್ತೈತೆ. ಅದು ಫಿಂಗರ್ ಮೇಲೆ ಹಾಕೋತಿದ್ರು ಅದನ್ನ ಬಟ್ಟೆ ಒಲೆಗೆ ಹೆಲ್ಪ್ ಮಾಡ್ತಿದೆ. ದಟ್ ಇಸ್ ಕಾಲ್ಡ್ ಥಿಂಬಲ್, ರೂಟ್ ಕ್ಯಾಪ್. ಫಂಕ್ಷನ್ ಪ್ರೊಟೆಕ್ಷನ್ ದ ಟೆಂಡರ್ ಎಪಿಕ್ಸ್ ಆಫ್ ದ ರೂಟ್ as it makes through its soil. A few millimeters above the root cap is the region of meristematic activity. ಇದು region of meristematic activity. ಎಲ್ಲಾ ತರ ಡಿವೈಡಿಂಗ್ ಸೆಲ್ಸ್ ಇರುತ್ತೆ. ಇಲ್ಲಿ ಏನಿರುತ್ತೆ? ಡಿವೈಡಿಂಗ್ ಸೆಲ್ಸ್ ಇರುತ್ತೆ. The cells of these regions are very small, thin walled and with a dense protoplasm. They divide rapidly. The cells proximal to the region of undergo rapid elongation and enlargement. Idr mele part eno, these cells undergo rapid enlargement. Cells ದೊಡ್ಡದಾಗ್ತಾ ಹೋಗುತ್ತೆ, ದಪ್ಪ ಆಗ್ತಾ ಹೋಗುತ್ತೆ. That is region of elongation. And are responsible for the growth of the root in length. That is called region of elongation. ಅದನ್ನೇ ಕಲ್ತ್ವ ನಾವಿಲ್ಲಿ. ಇಲ್ಲಿ ನೋಡಿ, meristematic activity ಆಯ್ತಾ? region of elongation. Responsible for the increase in the root length. Root length increase ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. Rapid growth and enlargement of cells ಆಗುತ್ತೆ ಇಲ್ಲಿ. ಸರಿನಾ? ನೋಡಿ, region of maturation. Cells are mature and differentiated from the epidermis. Root hair develops. ನೋಡಿ, from this region of maturation, from this region of the epidermal cells form very fine delicate thread like structure called as root hair. So root hair ಬರ್ತಾ ಇರುತ್ತೆ. Root hair help in water absorption and minerals. ಇದು root hair. Region of maturation ಇಂದ root hair ಬರ್ತಾ ಇರುತ್ತೆ. Root hair ಬರ್ತಾ ಇರುತ್ತೆ ಸ್ಟೂಡೆಂಟ್ಸ್. ಓಕೆನಾ? Root hair ಇಂದ ಬರ್ತಾ ಇರುತ್ತೆ ಈ ತರ. Okay, which helps in absorption of water. Which helps in absorption. That is called as root hair. So students, ಇಲ್ಲಿವರೆಗೂ ನಾವು NCERT ಇದು ಎಲ್ಲಾ ಲೈನ್ ನ ಕವರ್ ಮಾಡಿದೀವಿ. ಎಲ್ಲಾ ಲೈನ್ಸ್ ನ ಕವರ್ ಮಾಡಿದೀವಿ. ಸರಿನಾ? ಓಕೆ, ಇದಾದ್ಮೇಲೆ ಸ್ಟೂಡೆಂಟ್ಸ್, ಇದಾದ್ಮೇಲೆ ವಿ ಹ್ಯಾವ್ ದ ಸ್ಟೆಮ್. ಸ್ಟೂಡೆಂಟ್ಸ್, ಇವತ್ತಿಗೆ ನಾನು ಸ್ಟೆಮ್ ಮತ್ತೆ ಲೀಫ್ ಸ್ವಲ್ಪ ಮಾಡದ, ಲೀಫ್ ಜಾಸ್ತಿ ಮಾಡಕ್ಕಾಗಲ್ಲ ಅನ್ಕೋತೀನಿ. ಸೊ ಸ್ಟೆಮ್ ಮುಗಿಸದ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್, ಸ್ಟೆಮ್ ಮುಗಿಸದ. ಸರಿನಾ? ನಾ ಸ್ಟೂಡೆಂಟ್ಸ್, ನಾವು ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಬೇಗ ಹೇಳಿ, ದ ಸ್ಟೆಮ್ ಇಸ್ ಪಾರ್ಟ್ ಆಫ್ ರೂಟ್ ಸಿಸ್ಟಮ್ ಆರ್ ರೂಟ್ ಸಿಸ್ಟಮ್ ಆರ್ ಶೂಟ್ ಸಿಸ್ಟಮ್? ಬೇಗ. Stem is part of, first of all, shoot system. Howda? It is part of shoot system. Stem is part of shoot system, students. Now, where do you think stem develops from, students? One stem radical in the barata, plumule in the barata, students. Big idea. A stem will always develop from, students. A stem will always develop from plumule. Yeah, it develops from plumule. It develops from plumule. Plumule in the stem develop ಆಗುತ್ತೆ. Okay students, ಅದಾದ್ಮೇಲೆ now, is it present inside the ground or above the ground?
ಇಟ್ ಇಸ್ ಪ್ರೆಸೆಂಟ್ ಅಬೌವ್ ದ ಗ್ರೌಂಡ್. ನೆನಪಿರಲಿ, ಜನರಲ್ ಆಗಿ ಸ್ಟೆಮ್ಮು ಅಬೌವ್ ದ ಗ್ರೌಂಡ್ ಇರುತ್ತೆ. ಸ್ಟೆಮ್ ಜನರಲ್ ಆಗಿ, ಎಕ್ಸೆಪ್ಟ್ ಅ ಫ್ಯೂ ಎಕ್ಸಾಂಪಲ್ಸ್ ಅಬೌವ್ ದ ಗ್ರೌಂಡ್. ಸ್ಟೂಡೆಂಟ್ಸ್, ಒಂದು ಸ್ಟೆಮ್ಮು ಕಲರ್ ಸ್ಟೂಡೆಂಟ್ಸ್ ಏನಿರುತ್ತೆ, ಒಂದು ಸ್ಟೆಮ್ ಕಲರ್ ಏನಿರುತ್ತೆ ಬೇಗ, ಆ ಸ್ಟೆಮ್ ಕ್ಯಾನ್ ಜನರಲಿ ವೇರಿ ಫ್ರಮ್ ಗ್ರೀನ್ ಕಲರ್ ಯಂಗ್ ಆಗಿರ್ಬೇಕಾದ್ರೆ ಇದೇ ಗ್ರೀನ್ ಕಲರ್ ಸ್ಟೆಮ್ ಮುಂದೆ ಹೋಗ್ಬಿಟ್ಟು ಬ್ರೌನ್ ಕಲರ್ ಸ್ಟೆಮ್ ಆಗುತ್ತಾ? ಆಗುತ್ತೆ. ಸೊ ಸ್ಟೆಮ್ ಕಲರ್ ಕ್ಯಾನ್ ವೇರಿ ಫ್ರಮ್ ಗ್ರೀನ್ ಟು ಬ್ರೌನ್. ಅದೇ ಸ್ಟೂಡೆಂಟ್ಸ್, ಇದೇ ಸ್ಟೆಮ್ ಗ್ರೀನ್ ಕಲರ್ ಇರಬೇಕಾದ್ರೆ ಇಟ್ ಕ್ಯಾನ್ ಡೂ ಅ ಪ್ರಾಸೆಸ್ ಕಾಲ್ಡ್ ಆಸ್ ಫೋಟೋಸಿಂಥಸಿಸ್. ಇಟ್ ಕ್ಯಾನ್ ಡೂ ಅ ಪ್ರಾಸೆಸ್ ಕಾಲ್ಡ್ ಆಸ್ ಫೋಟೋಸಿಂಥಸಿಸ್ ನ ಮಾಡಬಹುದು. ಇದು ಫೋಟೋಸಿಂಥಸಿಸ್ ನ ಮಾಡಬಹುದು. ಓಕೆ, ಈ ಸ್ಟೆಮ್ ಮೇಲೆ ಡು ಯು ಫೈಂಡ್ ಎನಿ ಟೈಪ್ ಆಫ್ ಸ್ಟ್ರಕ್ಚರ್ ಕಾಲ್ಡ್ ಆಸ್ ಕ್ಯೂಟಿಕಲ್? ಹೌದು, ಇಲ್ಲಿ ಕ್ಯೂಟಿಕಲ್ ನಿಮಗೆ ಕಾಣಿಸ್ಬೋದು. ಕ್ಯೂಟಿಕಲ್ ಇಲ್ಲಿ ಕಾಣಿಸ್ಬೋದು ಸ್ಟೂಡೆಂಟ್ಸ್, ಕ್ಯೂಟಿಕಲ್ ಕಾಣಿಸ್ಬೋದು. ಅದು ಬಿಟ್ರೆ ಸ್ಟೂಡೆಂಟ್ಸ್, ಅದು ಬಿಟ್ರೆ ಒಂದು ಸ್ಟೆಮ್ ಮೇಲೆ ಈ ತರ ಲೈನ್ಸ್ ಕಾಣಿಸುತ್ತಾ? ಈ ತರ ಲೈನ್ಸ್ ಕಾಣಿಸುತ್ತಾ? ಕಾಣಿಸುತ್ತೆ ಸ್ಟೂಡೆಂಟ್ಸ್. ನಾವು ದೀಸ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಆಸ್ ನೋಡ್ಸ್ ಅಂಡ್ ಇಂಟರ್ನೋಡ್ಸ್. ಸೊ ಒಂದು ಸ್ಟೆಮ್ ಮೇಲೆ ವಿ ಕ್ಯಾನ್ ಫೈಂಡ್ ಸಮಥಿಂಗ್ ಕಾಲ್ಡ್ ಆಸ್ ನೋಡ್ಸ್ ಅಂಡ್ ಇಂಟರ್ನೋಡ್ಸ್. ನೋಡ್ಸ್ ಅಂಡ್ ಇಂಟರ್ನೋಡ್ಸ್ ಕಾಣಿಸ್ಬೋದು ಇಲ್ಲಿ. ನೋಡ್ಸ್ ಅಂಡ್ ಇಂಟರ್ನೋಡ್ಸ್ ಕಾಣಿಸುತ್ತೆ ಇಲ್ಲಿ ಒಂದು ಸ್ಟೆಮ್ ಮೇಲೆ ಸ್ಟೂಡೆಂಟ್, ಸ್ಟೆಮ್ ಮೇಲೆ. ಓಕೆ, ಅದು ಬಿಟ್ರೆ ಸ್ಟೂಡೆಂಟ್ಸ್, ಅದು ಬಿಟ್ರೆ ಒಂದು ಸ್ಟೆಮ್, ದಿಸ್ ಇಸ್ ಸಾಯಿಲ್, ಇದು ಸಾಯಿಲ್. ಸ್ಟೆಮ್ ಯಾವತ್ತೂ ಕೂಡ ಸಾಯಿಲ್ ಇಂದ ದೂರ ಹೋಗುತ್ತೆ. ಸೊ ಸ್ಟೂಡೆಂಟ್ಸ್, ಕೆನ್ ಐ ಟೆಲ್ ಇಟ್ ಇಸ್ ನೆಗೆಟಿವ್ಲಿ ಜಿಯೋಟ್ರೋಪಿಕ್? ಗ್ರಾವಿಟಿಯಿಂದ ದೂರ ಹೋಗ್ತಿದ್ಯಾ ಸ್ಟೆಮ್ಮು? ಗ್ರಾವಿಟಿಯಿಂದ ದೂರ ಹೋಗ್ತಿದೆಯಾ ಸ್ಟೆಮ್ಮು? ದೂರ ಹೋಗ್ತಾ ಇದೆ. ಸೊ ನೆಗೆಟಿವ್ಲಿ ಜಿಯೋಟ್ರೋಪಿಕ್. ಓಕೆ, ಅದು ಬಿಟ್ರೆ ಅದು ಸನ್ಲೈಟ್ ಕಡೆ ಹೋಗ್ತಿದ್ಯಾ? ಸನ್ಲೈಟ್ ಕಡೆ ಹೋಗ್ತಾ ಇದೆ. ಸೊ ಕೆನ್ ಐ ಟೆಲ್ ಇಟ್ ಇಸ್ ಪಾಸಿಟಿವ್ಲಿ phototropic in nature. So sunlight kade ಬೆಳೆಯುತ್ತದೆ. So students, all of these are following points of the stem. Shoot system develops from the radical above the ground, green to brown, cuticle can be present or absent also in some cases. Nodes and internodes, negatively geotropic, positive phototropic. So all of these are following points for the stem students. Stem ge idella points. Okay na? Stem ge idella points students. Stem ge idella points. Now ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಈಗ. ಓಕೆನಾ? ಲೆಟ್ಸ್ ಇದೊಂದು ಸ್ಟೆಮ್ ಇದೆ, ಇದೊಂದು ಸ್ಟೆಮ್. ಈ ಸ್ಟೆಮ್ ಮೇಲೆ there is something called as nodes. All of these are called as what? These structures are called as nodes. ಈ ಎರಡು ಮಧ್ಯೆ ಗ್ಯಾಪ್ ಇದೆಯಲ್ಲ, this gap is called as what? Internode. Internode gap idu. Okay, now why is it important students? Why is it important? ನೆನಪಿರಲಿ, ಯಾವತ್ತೂ ಕೂಡ ನೆನಪಿರಲಿ, ಒಂದು ನೋಡ್ ಇಂದ ಯಾವತ್ತೂ ಕೂಡ ಏನ್ ಬರುತ್ತೆ? ಲೀಫ್ ಬರುತ್ತೆ. ಲೀಫ್ ವಿಲ್ ಆಲ್ವೇಸ್ ಅರೈಸ್ ಅಟ್ ದ ನೋಡಲ್ ರೀಜನ್. ಈ ತರ ಈ ನೋಡ್ ಇಂದ ಈ ತರ ಲೀಫ್ ಡೆವಲಪ್ ಆಗುತ್ತೆ. ಡೆವಲಪ್ ಆಗುತ್ತೆ ಲೀಫ್ ಈ ತರ ಲೀಫ್ ಡೆವಲಪ್ ಆಗ್ತಾ ಇರುತ್ತೆ. ಈ ತರ ಲೀಫ್ ಯಾವತ್ತೂ ಕೂಡ ನೋಡಲ್ ರೀಜನ್ ಇಂದ ಲೀಫ್ ಬರುತ್ತೆ. ರೈಟ್? ನೋಡಲ್ ರೀಜನ್ ಇಂದ ಯಾವತ್ತೂ ಕೂಡ ಈ ತರ ಲೀಫ್ ಬರ್ತಾ ಹೋಗುತ್ತೆ. ನೋಡಲ್ ರೀಜನ್ ಇಂದ ಲೀಫ್ ಯಾವತ್ತೂ ಬರ್ತಾ ಇರುತ್ತೆ. ನಾವು ಆಲ್ ಆಫ್ ಯು ಲಿಸನ್ ಟು ಬಿ ವೆರಿ ಕೇರ್ಫುಲಿ. ಇದೆಯಲ್ಲ ಇದು, ದಿಸ್ ಪಾರ್ಟ್ ಇಸ್ ಕಾಲ್ಡ್ as what? This part is called as leaf axil. ಇದೆಯಲ್ಲ ಇದು, ದಿಸ್ ಇಸ್ ಕಾಲ್ಡ್ as leaf axil. ಇದು ಲೀಫ್ ಆಕ್ಸಿಲ್ ಅಂತ. ಇದು ಇದೇ ಲೀಫ್ ಆಕ್ಸಿಲ್ ಅಲ್ಲಿ ಸ್ವಲ್ಪ ಒಂದು ಸೆಲ್ಸ್ ಇರುತ್ತೆ. ಈ ಎಲ್ಲಾ ಸೆಲ್ಸ್ ಒಂದು ಗುಂಪು ಮಾಡ್ಕೊಂಡ್ಬಿಡುತ್ತೆ. ಇಲ್ಲಿ ಸೆಲ್ಸ್ ಇಲ್ಲಿ ಒಂದು ಗುಂಪು ಮಾಡ್ಕೊಂಡ್ಬಿಡುತ್ತೆ ಇಲ್ಲಿ ಲೀಫ್ ಆಕ್ಸಿಲ್ ಅಲ್ಲಿ. ಏನಾ? ಇದು ಶೂಟ್ ಎಪಿಕಲ್ ಮೆರಿಸ್ಟಮ್. ಶೂಟ್ ಎಪಿಕಲ್ ಮೆರಿಸ್ಟಮ್ ಬೆಳೀತಾ ಹೋದ್ರೆ ಸ್ವಲ್ಪ ಸೆಲ್ಸ್ ಇಲ್ಲಿ ಬಿಟ್ಕೊಂಡ್ಬಿಡುತ್ತೆ. ಇಲ್ಲಿ ಇರುತ್ತೆ. Now this cells will end up making something called as axillary bud. Axillary bud ಮಾಡುತ್ತೆ ಸ್ಟೂಡೆಂಟ್ಸ್, ರೈಟ್? ಆಕ್ಸಿಲರಿ ಬಡ್ ಮಾಡುತ್ತೆ. ಸೊ ಇದು ಏನಿದು? ಸ್ಟೆಮ್. ದೀಸ್ ಆರ್ ಕಾಲ್ಡ್ as what? These are called as nodes. ನೋಡ್ಸ್. ಇದು ಎರಡು ಮಧ್ಯದ್ದು ಇಂಟರ್ನೋಡ್. ಎರಡು ಮಧ್ಯದೇನು? ಇಂಟರ್ನೋಡ್. ಈ ನೋಡ್ ಹತ್ರ ಯಾವತ್ತೂ ಕೂಡ ಲೀಫ್ ಬೆಳೀತಾ ಇರುತ್ತೆ. ಏನ್ ಬೆಳೀತಾ ಇರುತ್ತೆ? ಲೀಫ್ ಯಾವತ್ತೂ ಕೂಡ ಲೀಫ್ born at the node. ನೋಡಲ್ಲಿ ಯಾವತ್ತೂ ಕೂಡ ಲೀಫ್ ಬೆಳೀತಾ ಹೋಗುತ್ತೆ. ಈ ತರ ಲೀಫ್ ಬೆಳೀತಾ ಹೋಗುತ್ತೆ ನೋಡಲ್ ರೀಜನ್ಸ್ ಅಲ್ಲಿ ಯಾವತ್ತೂ ಕೂಡ. ಸರಿನಾ? ಆಮೇಲೆ ಇದು ಇದೆಲ್ಲ ಮಧ್ಯದು ಲೀಫ್ ಆಕ್ಸಿಲ್ ಅಲ್ಲಿ there is axillary bud ಇರುತ್ತೆ ಯಾವತ್ತೂ ಕೂಡ. ಈ ಆಕ್ಸಿಲರಿ ಬಡ್ ಮುಂದೆ ಹೋಗ್ಬಿಟ್ಟು ಇಟ್ ಕ್ಯಾನ್ ಡೆವಲಪ್ ಇಂಟು ಅ ಫ್ಲವರ್ ಆರ್ ಇಟ್ ಕ್ಯಾನ್ ಡೆವಲಪ್ ಇಂಟು ಅ ಬ್ರಾಂಚ್. ಬ್ರಾಂಚ್ ಇಲ್ಲ ಫ್ಲವರ್ ಡೆವಲಪ್ ಆಗ್ಬೋದು ಇದು.
ಬ್ರಾಂಚ್ ಇಲ್ಲ ಅಂದ್ರೆ ಫ್ಲವರ್ ಇದು ಆಕ್ಸಿಲರಿ ಬಡ್ ಮುಂದೆ ಹೋಗಬಹುದು. ದಿಸ್ ಇಸ್ ಅ ಟಿಪಿಕಲ್ ಸ್ಟ್ರಕ್ಚರ್. ದಿಸ್ ಇಸ್ ಅ ಟಿಪಿಕಲ್ ಸ್ಟ್ರಕ್ಚರ್ ಆಫ್ ಅ ಎಂಟೈರ್ ಸ್ಟೆಮ್. ಎಂಟೈರ್ ಸ್ಟೆಮ್ ಸ್ಟೂಡೆಂಟ್ಸ್, ಎಂಟೈರ್ ಸ್ಟೆಮ್. ಸರಿನಾ? ಸೊ ಅದೇ ಸ್ಟೂಡೆಂಟ್ಸ್, ಇದೇ ಬಡ್. ಬಡ್ ಇಸ್ ಅ ಕಾಂಪ್ಯಾಕ್ಟ್ ಸ್ಟ್ರಕ್ಚರ್, ಕಾಂಪ್ಯಾಕ್ಟ್ ಯಂಗ್ ಶೂಟ್. Compact young shoot, that is called as a bud. ಎರಡು ತರ ಸ್ಟೂಡೆಂಟ್ಸ್, ಎರಡು ತರ ಇರುತ್ತೆ. ಒನ್ ಇಸ್ ಕಾಲ್ಡ್ as ಎಪಿಕಲ್ ಬಡ್, ಅದು ಮೇಲೆಗಡೆ ಇರುತ್ತೆ, ಎಪಿಕಲ್ ಬಡ್. ಅದರ್ ಒನ್ ಇಸ್ ಕಾಲ್ಡ್ as axillary bud. ಎರಡು ತರ ಬಡ್ ಇರುತ್ತೆ ಅವತ್ತು ಕೂಡ, axillary bud and epical bud. ನೋಡಿ ಇದರ ನೋಡಿ ಇಲ್ಲಿ axillary bud, ಇಲ್ಲಿ ಎಪಿಕಲ್ ಬಡ್ ಮೇಲೆ ಇರುತ್ತೆ. ಅವತ್ತು ಕೂಡ ಎಪಿಕಲ್ ಬಡ್ ಮೇಲೆ ಇರುತ್ತೆ, ಇಲ್ಲಿ ಆಕ್ಸಿಲರಿ ಬಡ್ ಇರುತ್ತೆ. ಲೀಫ್ ಆಕ್ಸಿಲರಿ ಸ್ಟೂಡೆಂಟ್ಸ್, ಆಕ್ಸಿಲರಿ ಬಡ್ ಇರುತ್ತೆ. ಫಂಕ್ಷನ್ ಆಫ್ ಸ್ಟೂಡೆಂಟ್ಸ್, ಫಂಕ್ಷನ್ ಆಫ್ ಇಸ್ ವೆರಿ ಸಿಂಪಲ್. ಎಲ್ಲ ಲೀಫ್ ನ ಬೆಳೆಸೋದು, ಎಲ್ಲ ಪ್ಲಾಂಟ್ ನ ಆಪರೇಟ್ ಮಾಡೋದು, ಅದು ಬಿಟ್ಟರೆ ಸ್ಟೂಡೆಂಟ್ಸ್ ಏನಿಲ್ಲ. ಲೀಫ್ ಕಂಡಕ್ಷನ್ ಆಫ್ ವಾಟರ್ ಮಾಡೋದು, ಅದು ಬಿಟ್ಟರೆ ಲೀಫ್ ಫಂಕ್ಷನ್ಸ್ ಏನೂ ಇಲ್ಲ. ಸ್ಟೆಮ್ ಫಂಕ್ಷನ್ಸ್ ಏನೂ ಇಲ್ಲ. ವೆರಿ ಸಿಂಪಲ್ ಸ್ಟೂಡೆಂಟ್, ವೆರಿ ಸಿಂಪಲ್. ನೌ ನೆಕ್ಸ್ಟ್ ಲಾಸ್ಟ್ ಸ್ಟೂಡೆಂಟ್, ಲಾಸ್ಟ್ ಕಾನ್ಸೆಪ್ಟ್ ಟುಡೇ ಇಸ್ ಕಾಲ್ಡ್ as leaves. ಲೀವ್ಸ್ ಮಾಡೋಕ್ಕಿಂತ ಮುಂಚೆ ಲೆಟ್ಸ್ ಸಿ ಹೌ ಮಚ್ ವಿ ಕವರ್ಡ್ ಸ್ಟೂಡೆಂಟ್ಸ್. ಲೆಟ್ಸ್ ಸಿ ಹೌ ಮಚ್ ವಿ ಕವರ್ಡ್ ಹಿಯರ್. ನೋಡಿ ಸ್ಟೆಮ್ ಇಷ್ಟೇ ಇರೋದು ಸ್ಟೂಡೆಂಟ್ಸ್, ಸ್ಟೆಮ್ ಇಷ್ಟೇ ಇರೋದು. ವಾಟ್ ಆರ್ ದ ಫೀಚರ್ಸ್ ದಟ್ ಡಿಸ್ಟಿಂಗ್ವಿಶ್ ಅ ಸ್ಟೆಮ್ ಫ್ರಮ್ ದ ರೂಟ್? ದ ಸ್ಟೆಮ್ ಇಸ್ ದ ಅಸೆಂಡಿಂಗ್ ಪಾರ್ಟ್ ಆಫ್ ದ ಆಕ್ಸಿಸ್ ಬೇರಿಂಗ್ ಬ್ರಾಂಚಸ್, ಲೀಫ್, ಫ್ಲವರ್ ಅಂಡ್ ಫ್ರೂಟ್. ಸೊ ಇದು ಏನಿದು ಅಸೆಂಡಿಂಗ್ ಪಾರ್ಟ್ ಆಫ್ ಅ ಸ್ಟೆಮ್ ವಿಚ್ ಹ್ಯಾಸ್ ದ ಬ್ರಾಂಚಸ್, ವಿಚ್ ಹ್ಯಾಸ್ ದ ಲೀಫ್, ಅದರಲ್ಲಿ ಫ್ರೂಟ್ ಇರುತ್ತೆ, ಫ್ಲವರ್ ಇರುತ್ತೆ. ಇದೆ ಸ್ಟೆಮ್ ಅಲ್ಲಿ, ಇದೆ ಸ್ಟೆಮ್ ಅಲ್ಲಿ. ಓಕೆನಾ? ನಾ it develops from the plumule of the embryo of the germinating seed. Plumule in the stem barutte. The stem bears nodes and internodes. So the region of stem where the leaves are born are called as nodes, while internodes are the portions between the two nodes. So where the leaf is arising is called as a node, between the two nodes is called as internode. Other students, node and internode. Okay na? The stem bears buds. ಏನಿರುತ್ತೆ ಸ್ಟೆಮ್ ಮೇಲೆ ಅವತ್ತು ಕೂಡ ಬಡ್ಸ್ ಇರುತ್ತೆ, ಬಡ್ಸ್, which may be terminal or axillary. Terminal or axillary. ನೋಡಿ ಬಡ್ಸ್ ಇರುತ್ತೆ. ಇದು ಟರ್ಮಿನಲ್ ಬಡ್. ಎಪಿಕಲ್ ಬಡ್ ಇಸ್ ಟರ್ಮಿನಲ್ ಬಡ್. ಟರ್ಮಿನಲ್ ಎಂಡ್ ಅಲ್ಲಿ ಇರುತ್ತೆ ಅವತ್ತು ಕೂಡ. ಆಕ್ಸಿಲರಿ ಬಡ್ ಲ್ಯಾಟರಲ್ ಇರುತ್ತೆ, ಸೈಡ್ ಅಲ್ಲಿ ಇರುತ್ತೆ, ಲ್ಯಾಟರಲ್ ಬಡ್. ಆಕ್ಸಿಲರಿ ಬಡ್ ಇಸ್ ಲ್ಯಾಟರಲ್ ಬಡ್. Which may be terminal axillary. The stem generally is green when young and later becomes woody and dark brown. The main function of stem is to spreading out the branches. Branches na spread madadu and bearing leaf, flower and fruit. It conducts water, minerals and photosynthesis in that. Food and transfer ಮಾಡುತ್ತೆ. Some stem performs functions of storage of food, support and protection and vegetable propagation. So these are the extra points. So these are the extra functions of a root. Stem ಏನಪ್ಪಾ? ಕಂಡಕ್ಷನ್ ಆಫ್ ವಾಟರ್ ಆಗಿರ್ಬೋದು, ಸ್ಟೋರೇಜ್ ಆಫ್ ಫುಡ್ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಪ್ರೊಟೆಕ್ಷನ್ ಆಗಿರ್ಬೋದು, ವೆಜಿಟೇಬಲ್ ಪ್ರೊಪಗೇಷನ್ ಆಗಿರ್ಬೋದು. ಸೊ ದಟ್ ಈಸ್ ದ ಎಂಟೈರ್ ಸ್ಟೆಮ್ ಪಾರ್ಟ್ ಸ್ಟೂಡೆಂಟ್, ಸ್ಟೆಮ್ ಪಾರ್ಟ್. ಈಗ ಲಾಸ್ಟ್ ಪಾರ್ಟ್ ಸ್ಟೂಡೆಂಟ್, ಇವತ್ತು ಲಾಸ್ಟ್ ಪಾರ್ಟ್ ದಟ್ ಈಸ್ ಕಾಲ್ಡ್ ಆಸ್ ಅ ಲೀಫ್. ಸ್ಟಾರ್ಟ್ ಮಾಡವಾ ಸ್ಟೂಡೆಂಟ್? ಶೆಲ್ ವಿ ಸ್ಟಾರ್ಟ್? ಆಲ್ ಆಫ್ ಯು, ಶೆಲ್ ವಿ ಸ್ಟಾರ್ಟ್ ದ ಲಾಸ್ಟ್ ಪಾರ್ಟ್ ಆಫ್ ಟುಡೇಸ್ ಕ್ಲಾಸ್ ದಟ್ ಈಸ್ ಕಾಲ್ಡ್ ಆಸ್ ದ ಎಂಟೈರ್ ಲೀಫ್. ಸರ್ನಾ? ವೆನೇಷನ್ ಟೈಪ್ ಆಫ್ ಲೀಫ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋದಾ ಸ್ಟೂಡೆಂಟ್ಸ್? ಒಂದು ನಿಮಿಷ ಇರಿ, ಲೆಟ್ ಮಿ ಟೀಚ್ ಯು ಲೀಫ್ ರೈಟ್ ನೌ ಸ್ಟೂಡೆಂಟ್ಸ್. ಲೀಫ್ ಓಕೆನಾ? ನೌ ಸ್ಟೂಡೆಂಟ್ಸ್ ಲೀಫ್ ಅರ್ಥ ಮಾಡ್ಕೊಳ್ಳಿ. ಲೀಫ್ ಮೇನ್ಲಿ ಹ್ಯಾಸ್ 3 or 4 ಮೇನ್ ಪಾರ್ಟ್ಸ್. ಓಕೆನಾ? ಈ ಲೀಫ್ ಕಾಣಿಸ್ತಿದೆಯಾ ನೋಡಿ, ಇಲ್ಲಿ ನೋಡಿ, ದಿಸ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ನೋಡ್. ಆಕ್ಚುಲಿ ಇದೆಯಲ್ಲ ಇದು, ದಿಸ್ ಪಾರ್ಟ್ ಇಸ್ ದ ನೋಡ್. ಈ ನೋಡ್ ಇಂದ ಈ ಲೀಫ್ ಈ ತರ ಬಂದಿದೆ ನೋಡಿ, ಲೀಫ್ ಈ ತರ ಬಂದಿದೆ, ಲೀಫ್ ಈ ತರ ಬಂದಿದೆ, ಲೀಫ್ ಸರಿನಾ? ಆ ಲೀಫ್ ಸ್ಟಾಕ್ ಇದೆಯಲ್ಲ, ಈ ಪಾರ್ಟ್, ದಿಸ್ ಕಾಲ್ಡ್ ಆಸ್ ಸ್ಟಾಕ್ ಆಫ್ ಲೀಫ್, ಇಟ್ ಇಸ್ ಕಾಲ್ಡ್ ಆಸ್ petiole. ಸ್ಟಾಕ್ ಆಫ್ ಅ ಲೀಫ್ ಇಸ್ ಕಾಲ್ಡ್ ಆಸ್ petiole. ನೆನಪಿರ್ಲಿ, ಡ್ರಾ ಮಾಡಿ ನೋಡಿಸ್ತೀನಿ ನೋಡಿ ಬೇಕಾದ್ರೆ ಅನ್ಸ್ತಿ. ಇದು ಸ್ಟೆಮ್ಮು, ಸ್ಟೆಮ್ ಇದು ನೋಡ್ಸ್ ಅಂಡ್ ಇಂಟರ್ ನೋಡ್ಸ್. ಈ ನೋಡಲ್ ರೀಜನ್ ಇಂದ ಯಾವತ್ತು ಕೂಡ ಬರುತ್ತೆ ಲೀಫ್ ಬರುತ್ತೆ. ಚಿಕ್ಕದು ಮೇಲೆ ಕೆಳಗಡೆ ಹೋಗ್ತಾ ಹೋಗುತ್ತೆ, ದೊಡ್ಡ ಲೀಫ್ ಆಗ್ತಾ ಹೋಗುತ್ತೆ. ಇದನ್ನ ನಾವು ಆಕ್ರೋಪಿಟಲ್ ಸಕ್ಸೆಷನ್ ಅಂತ ಕೂಡ ಕರಿತೀವಿ. ಇದು ಲೀಫು. ನಾವು ಇಲ್ಲಿ ನೋಡಿ, ದಿಸ್ ಇಸ್ ಕಾಲ್ಡ್ ಆಸ್ ಅ ನೋಡಲ್ ರೀಜನ್. ಇದು ನೋಡು. ಈ ನೋಡ್ ಇಂದ ಲೀಫ್ ಯಾವತ್ತೂ ಕೂಡ ಬೆಳೀತಾ ಹೋಗುತ್ತೆ. ಈ ನೋಡ್ ರೀಜನ್ ಇಂದ ಲೀಫ್ ಈ ತರ ಬೆಳೀತಾ ಹೋಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ petiole. ಇದು petiole. ಇದು ದ ಮೇನ್ ಲೀಫ್ ಬ್ಲೇಡ್.
ಮೇನ್ ಲೀಫ್ ಬ್ಲೇಡ್ ಇದು ನೋಡಿ. ದಿಸ್ ಕಾಲ್ಡ್ as petiole. ಇದು ಮೇನ್ ಲೀಫ್ ಬ್ಲೇಡ್ ಆಲ್ಸೋ ಕಾಲ್ಡ್ as ಲ್ಯಾಮಿನಾ. ಲ್ಯಾಮಿನಾ ಅಂತ ಕೂಡ ಕರಿತೀರಪ್ಪ ಇದನ್ನ. ಇಲ್ಲಿ ನೋಡಿ ಈ ಗ್ಯಾಪ್ ಇಲ್ಲಿ ಈ ಗ್ಯಾಪ್ ಅಲ್ಲಿ ಆಕ್ಸಿಲರಿ ಬಡ್ ಇದೆ. ಯಾವತ್ತು ಕೂಡ ಇಲ್ಲಿ ಈ ತರ ಆಕ್ಸಿಲರಿ ಬಡ್ ಇರುತ್ತೆ. ಇಲ್ಲಿ ಆಕ್ಸಿಲರಿ ಬಡ್ ಇರುತ್ತೆ. ಆಕ್ಸಿಲರಿ ಬಡ್ ಇತರ ಇಲ್ಲೇ ಇರುತ್ತೆ. ಆಕ್ಸಿಲರಿ ಬಡ್ ಈ ತರ ಆಕ್ಸಿಲರಿ ಬಡ್ ಇರುತ್ತೆ ಇಲ್ಲಿ, ಸರಿನಾ? ಆಕ್ಸಿಲರಿ ಬಡ್ ಇರುತ್ತೆ. ದೆನ್ ಲೀಫ್ ಬೇಸ್, ದಿಸ್ ಪಾರ್ಟ್ ಇಸ್ ಕಾಲ್ಡ್ ಲೀಫ್ ಬೇಸ್. ಈ ಎಂಡ್ ಪಾರ್ಟ್ ಲೀಫ್ ಬೇಸ್ ಇದು, ಸರಿನಾ? ಲೀಫ್ ಬೇಸ್ ಸ್ಟೂಡೆಂಟ್ಸ್, ಲೀಫ್ ಬೇಸ್. ನಾವು ಈ ಲೀಫ್ ಬೇಸ್ ಅಲ್ಲಿ ಸಮ್ ಅಮೌಂಟ್ ಆಫ್ ಲೀಫ್ ಕ್ಯಾನ್ ಅಂಡರ್ಗೋ ಮಾಡಿಫಿಕೇಶನ್. A leaf can undergo modification to become stipules. So, stipule function, students. Stipule main function is what? Stipule main function is protection. ಮತ್ತೆ photosynthesis ಮಾಡುತ್ತೆ ಅದು. That is the function of stipules. So, ಅದಾದ್ಮೇಲೆ some of the leaf base can become swollen. Leaf base ದಪ್ಪಾಗಿ ಹೋಗುತ್ತೆ ಫುಲ್ ಈ ತರ ನೋಡಿ, ಈ ತರ ಲೀಫ್ ಬೇಸ್ ಇದೆ ದಪ್ಪಾಗಿ ಹೋಗುತ್ತೆ, ಊದ್ಕೊಂಡ್ಬಿಡುತ್ತೆ ಲೀಫ್ ಬೇಸ್. ಏನಾಗುತ್ತೆ? ಲೀಫ್ ಬೇಸ್ ಊದ್ಕೊಂಡ್ಬಿಡುತ್ತೆ. Now the swollen leaf base is called as what? Pulvinous leaf base. This is called as the swollen leaf base. Swollen leaf base is called as a pulvinate leaf base or pulvinous leaf base. ಇದು ಇಲ್ಲಿ ನೋಡಿ, ಇದೆಯಲ್ಲ ಇದು swollen leaf base. Now swollen leaf base is found in Leguminaceae family. Leguminaceae family ಸಿಗುತ್ತೆ ಇದು. ಎಲ್ಲಿ ಸಿಗುತ್ತೆ? Leguminaceae family ಅಲ್ಲಿ ಸಿಗುತ್ತೆ ಇದು. Leguminaceae family ಇರುತ್ತೆ ಇದು. That is called as swollen leaf base. Now what is sheathing leaf base ಅಂದ್ರೆ ಸ್ಟೂಡೆಂಟ್ಸ್, ನೀವು ಹಳ್ಳಿ ಕಡೆ ಹೋಗಿದ್ರೆ ನೋಟಿಸ್ ಮಾಡಿರ್ಬೋದು, ಲಾಟ್ ಆಫ್ ಗ್ರಾಸಸ್ ಇಲ್ಲ ಮೋನೋಕಾಟ್ಸ್ ಅನ್ಕೊಳ್ಳಿ, ಅಲ್ಲಿ ನೋಡಿರ್ಬೋದು ನಿಮ್ದು ರೈಸು, ಜವಾರು, ರೈಟ್, ಅಕ್ಕಿದಲ್ಲಿ ನೋಡಿರ್ತೀರಾ ನೀವು ಈ ತರ. ಇದು ಲೀಫ್ ಬೇಸ್ ಇದೆಯಲ್ಲ, ಲೀಫ್ ಬೇಸು ಒಂಥರ ಶೀಟ್ ತರ ಆಗೋಗುತ್ತೆ. ಅದೇನ್ ನೋಡಿ, ಇದು ನಿಮ್ದು ಸ್ಟೆಮ್ ಅನ್ಕೊಳ್ಳಿ, ಇದು ನಿಮ್ದು ಸ್ಟೆಮ್ ಅನ್ಕೊಳ್ಳಿ, ಇದು ನೋಡಿ, ಇದು ಸ್ಟೆಮ್. ಇದು ಲೀಫ್ ಬೇಸ್ ಮಾಡದೆ ಹೋದ, ಈಗ ಲೀಫ್ ಬೇಸ್ ಈ ತರ ಕವರ್ ಮಾಡ್ಕೊಂಡ್ಬಿಡ್ತೀರಾ, ಈ ತರ ಲೀಫ್ ಬೇಸ್ ಈ ತರ ಕವರ್ ಮಾಡ್ಕೊಂಡ್ಬಿಡುತ್ತೆ ನೋಡಿ, ಈ ತರ ಕವರ್ ಮಾಡ್ಬಿಡೋದು, ಈ ತರ ಕವರ್ ಮಾಡಿದ್ರೆ ಲೀಫ್ ಬೇಸ್ ವಿಲ್ ಸ್ಟಾರ್ಟ್ ಕವರಿಂಗ್ ದ ಎಂಟೈರ್ PTOL ನ ಕವರ್ ಮಾಡ್ಕೊಂಡ್ಬಿಡ್ತೀರಾ ನೋಡಿ. ಇದು ಲೀಫ್ ಮೇಲೆದು, ಇದು ಲೀಫ್ ಬೇಸ್ ಇದು ಲೀಫ್ ಬೇಸ್ ಒಂಥರ ಕವರ್ ಮಾಡುತ್ತೆ. ದಟ್ ಇಸ್ ಫೌಂಡ್ ಇನ್ ದ ಕೇಸ್ ಆಫ್ ಮೊನೋಕಾಟ್ಸ್. ನೀವು ರೈಸ್ ನೋಡ್ಬೋದು, ಈಸಿಯಾಗಿ ರೈಸ್ ಅಲ್ಲಿ ನೋಡ್ತೀರಾ ಇದನ್ನ, ರೈಸ್ ಅಲ್ಲಿ, ವೀಟ್ ಅಲ್ಲಿ, ರೈಟ್, ಜೋಳದಲ್ಲಿ ನೋಡ್ತೀರಾ ಇದೆಲ್ಲ. ಈ ತರ ಲೀಫ್ ಬೇಸ್ ಸ್ಟಾರ್ಟ್ ಕವರ್ ಮಾಡಿ ಸ್ಟೂಡೆಂಟ್. ದಟ್ ಇಸ್ ಕಾಲ್ಡ್ as leafing sheath base. ಸ್ಟೂಡೆಂಟ್ಸ್, ಅದು ಬಿಟ್ರೆ there is venation. Now what is venation ಸ್ಟೂಡೆಂಟ್ಸ್? Venation is nothing but arrangement of veins and veinlets. ಇದು ಲೀಫ್ ಇದೆಯಲ್ಲ, ಈ ಲೀಫ್ ಮೇಲೆ ಈ ತರ ವೇನ್, ಇದು ಮಿಡ್ ರಿಬ್, ಇದು ವೇನ್ ಮತ್ತೆ ವೇನ್ಲೆಟ್ಸ್. ವೇನ್ ಮತ್ತೆ ವೇನ್ಲೆಟ್ಸ್ ಅರೇಂಜ್ಮೆಂಟ್ ವಿ ಕಾಲ್ ಇಸ್ ವೆನೇಷನ್. ಫಸ್ಟ್ ಆಫ್ ಆಲ್ there is reticular venation. Reticular venation is ಒಂದು ನೆಟ್ವರ್ಕ್ ತರ ಫಾರ್ಮ್ ಆಗುತ್ತೆ, ಈ ತರ ಒಂದು ನೆಟ್ವರ್ಕ್ ತರ ಬರುತ್ತೆ ನೋಡಿ, ಈ ತರ ನೆಟ್ವರ್ಕ್ ಬರುತ್ತೆ. ಇಟ್ ಇಸ್ ಫೌಂಡ್ ಇನ್ ದ ಕೇಸ್ ಆಫ್ ಡೈಕಾಟ್ಸ್. ಮಾಡುತ್ತೆ, ಇದು ಮಾತ್ರ ಇರುತ್ತೆ reticular venation. ಅದೇ ದಿಸ್ ಇಸ್ ಕಾಲ್ಡ್ as parallel venation. ನೋಡಿ ಈ ತರ parallel venation, ಇದು parallel venation. Parallel venation is found in the case of monocots. It is found in the case of monocots. Monocots ಅಲ್ಲಿ ಈ ತರ parallel venation ಇರುತ್ತೆ. So reticular venation, parallel venation, two types of venation students. Okay students, ಅದು ಬಿಟ್ರೆ last topic is called as ಒಂದು ನಿಮಿಷ, I think students will stop here. ನಾಳೆ ಮಾಡೋದ ಮಿಕ್ಕಿದ್ದು ಸರಿನಾ? ನಾನು ನಿಮ್ಗೆ ಲಾಸ್ಟ್ 2-3 ಟಾಪಿಕ್ ಇದೆ, ರೈಟ್? ಒಂದು ನಿಮಿಷ ಅದ್ರದ್ದು ನೋಟ್ಸ್ ಇದ್ರೆ ಡೈರೆಕ್ಟ್ ಆಗಿ ತೋರಿಸ್ತೀನಿ ನಿಮ್ಗೆ. ಸಮಥಿಂಗ್ ಕಾಲ್ಡ್ as ಲೀಫ್ ಟೈಪ್ ಆಫ್ ಲೀಫ್ ಇದೆ. ಒಂದೇ ನಿಮಿಷ ಇರಿ. ಇವತ್ತೇ ಮುಗಿಸ್ಬೋದು, ಆರಾಮ ಕಲಿತೀರಾ ಇದನ್ನ ನೀವು. ಸಿಕ್ತು ಬಿಡಿ ಸ್ಟೂಡೆಂಟ್ಸ್, ನಂದೇ ನೋಡ್ಸಿದ್ದು.
ಹಾ ಸ್ಟೂಡೆಂಟ್ಸ್, ಈ ಸಿಂಪಲ್ ಲೀಫ್ ಈಸಿ ಹೇಳ್ಕೊಡ್ತೀನಿ, ಕೇಳಿಸ್ಕೊಡ್ತೀನಿ. ತುಂಬಾ ಸ್ಟೂಡೆಂಟ್ಸ್ ಅರ್ಥ ಆಗಲ್ಲ ಇದು ಸಿಂಪಲ್ ಲೀಫ್ ಯಾವತ್ತು ಕೂಡ. ನೋಡಿ, ನಾವು ವಾಟ್ ಇಸ್ ದ ಮೀನಿಂಗ್ ಆಫ್ ಸಿಂಪಲ್ ಲೀಫ್ ಅಂದ್ರೆ ಏನು ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಲೀಫ್ ಅಂದ್ರೆ ಏನು? ಇದು ನೋಡಿ, ದಿಸ್ ರೈಟ್ ಹಿಯರ್ ಇಸ್ ಸಿಂಪಲ್ ಲೀಫ್. ಇದು ಸಿಂಪಲ್ ಲೀಫಾ? ಇದು ಕೂಡ ಸಿಂಪಲ್ ಲೀಫ್. ಇದು ಸಿಂಪಲ್ ಲೀಫ್. ಈಗ ಇದು ನೋಡಿ, ಇಸ್ ದಿಸ್ ಅ ಸಿಂಪಲ್ ಲೀಫ್? ಇದು ಸಿಂಪಲ್ ಲೀಫಾ ಇದು? ಹೌದು. ದಿಸ್ ಇಸ್ ಆಲ್ಸೋ ಸಿಂಪಲ್ ಲೀಫ್ ಸ್ಟೂಡೆಂಟ್. ದಿಸ್ ಇಸ್ ಆಲ್ಸೋ ಸಿಂಪಲ್ ಲೀಫ್ ಓನ್ಲಿ. ಡಿಫರೆನ್ಸ್ ಏನು? ಇಲ್ಲಿ ನೋಡಿ, ದೀಸ್ ಆರ್ ಕಾಲ್ಡ್ ಎಸ್ ಇನ್ಸಿಷನ್ಸ್. ಒಳಗೋಗ್ತಿಯಲ್ಲಿ ಹೊರಗಡೆ ಹೋಗ್ತಾ ಇದೆ, ಕಾಣಿಸ್ತೀವಿ? ಹೊರಗಡೆ ಹೋಗ್ತಿರೋದು ಕಾಣಿಸ್ತಾ ಇದೆ ಸ್ಟೂಡೆಂಟ್ಸ್. ನಾವು ದೀಸ್ ಆರ್ ಕಾಲ್ಡ್ ಎಸ್ ಇನ್ಸಿಷನ್ಸ್. These are called as incisions. Now these incisions, are they touching the midrib students? Touch ಆಗ್ತಿದೆ ಎಲ್ಲಿ ನೋಡಿ. This is called as midrib. Midrib ಇದು ನಾ ಈ midrib ಟಚ್ ಆಗ್ತಾ ಇದೆಯಾ? ಟಚ್ ಆಗ್ತಾ ಇಲ್ಲ. ಸೊ ಸ್ಟೂಡೆಂಟ್ಸ್, when incisions ನೋಡಿ, ಈ incisions midrib ನ ಟಚ್ ಆಗಲ್ಲ. Incisions do not touch the midrib. Midrib ಟಚ್ ಆಗಲ್ಲ. That is called as ಸಿಂಪಲ್ ಲೀಫ್. ಸಿಂಪಲ್ ಲೀಫ್. ಅದೇ ಸ್ಟೂಡೆಂಟ್ಸ್, ಕಾಂಪೌಂಡ್ ಲೀಫ್ ನೋಡಿ. ಕಾಂಪೌಂಡ್ ಲೀಫ್ ಅಲ್ಲಿ ಎಲ್ಲಾ ಇನ್ಸಿಷನ್ಸ್ ನೋಡಿ, ಫಸ್ಟ್ ಆಫ್ ಆಲ್ ಇದು ಈ ತರ ಇರಬೇಕಿತ್ತು, ಲೀಫ್ ಇದು ಈ ತರ ಇರಬೇಕಿತ್ತು ತಾನೇ. ಈಗ ಎಲ್ಲ ಇನ್ಸಿಷನ್ಸ್ ಮಿಡ್ ರಿಬ್ ಟಚ್ ಮಾಡ್ತಾ ಇದೆ. ಮಿಡ್ ರಿಬ್ ನ ಎಲ್ಲ ಇನ್ಸಿಷನ್ ಟಚ್ ಆಗ್ತಾ ಇದೆ. ಸೊ ಇನ್ಸಿಷನ್ಸ್ ಆರ್ ಟಚಿಂಗ್ ದ ಮಿಡ್ ರಿಬ್. ಮಿಡ್ ರಿಬ್ ಟಚ್ ಆಗ್ತಿದೆ. ಸೊ ದಟ್ ಇಸ್ ಕಾಲ್ಡ್ ಎಸ್ ಕಾಂಪೌಂಡ್ ಲೀಫ್. ಕಾಂಪೌಂಡ್ ಲೀಫ್ ಅಲ್ಲಿ ಇನ್ಸಿಷನ್ಸ್ ಟಚ್ ಆಗ್ತಾ ಇದೆ ಅವತ್ತು ಕೂಡ, ಈ ತರ ಟಚ್ ಆಗ್ತಾ ಇದೆ ನೋಡಿ. ಆಮೇಲೆ ಇಲ್ಲಿ ಈಗ ಮಿಡ್ ರಿಬ್ ಅಂತ ಇಲ್ಲ ಇಲ್ಲಿ. This midrib is called as rachis. It is called as what? Rachis. This midrib here is called as rachis. ಆಮೇಲೆ ಈಗ ಇದು ಲೀಫ್ ಅಲ್ಲ ಇದು. All of this will become leaflets now. All of them will become what? Leaflets. So ಇಲ್ಲಿ ಈಗ midrib ಇಲ್ಲ. This entire thing is called as rachis. ಆಮೇಲೆ this part is called as leaflets. They are called as what students? Leaflets. Okay, they are called as what students? Leaflet. Now there is pinnately compound leaf, palmately compound leaf. ಪಿನ್ನೇಟ್ಲಿ ಕಾಂಪೌಂಡ್ ಲೀಫ್ ಸ್ಟೂಡೆಂಟ್ಸ್ ಏನಾಗ್ತಿದೆ ನೋಡಿ. ಪಿನ್ನೇಟ್ಲಿ ಕಾಂಪೌಂಡ್ ಲೀಫ್ ಅಲ್ಲಿ ಈ ರಾಚಸ್ ಇದೆಯಲ್ಲ, ರಾಚಸ್ ಇಸ್ ಅಟ್ಯಾಚ್ ಟು ಪೇಟಿಯೋಲ್. ಪೇಟಿಯೋಲ್ ಇಸ್ ಅಟ್ಯಾಚ್ ಟು ನೋಡ್. ಇಲ್ಲಿ ಪೇಟಿಯೋಲ್ ಇದೆ ನೋಡಿ. ಪೇಟಿಯೋಲ್, ರಾಚಸ್, ಲೀಫ್ಲೆಟ್. ಎಕ್ಸಾಂಪಲ್ ನೀಮು ಪಿನ್ನೇಟ್ಲಿ ಕಾಂಪೌಂಡ್ ಲೀಫ್ ನೋಡಿ. ಲೀಫ್ಲೆಟ್ಸ್, ರಾಚಸ್, ಪೇಟಿಯೋಲ್ ಅಟ್ಯಾಚ್ ಆಗಿದೆ. ಅದೇ ನೀವು ಪಾಮೇಟ್ಲಿ ಕಾಂಪೌಂಡ್ ಲೀಫ್ ನೋಡಿದ್ರೆ ನೋಡಿ, ಒಂದು ಪಾಮ್ ತರ ಇರ್ತಿತ್ತು. ಏನಿರುತ್ತೆ? ಪಾಮ್ ತರ ಇರುತ್ತೆ. ಇಲ್ಲಿ ನಿಮ್ಗೆ ರಾಚಸ್ ಕಾಣಿಸಲ್ಲ. ರಾಚಸ್ ಆಬ್ಸೆಂಟ್ ಹಿಯರ್ ನೋಡಿ. ಏನು? ಎಲ್ಲಾ ಲೀಫ್ಲೆಟ್ಸ್ ಡೈರೆಕ್ಟ್ ಆಗಿ ಒಂದು ಪಿಟಿಯೋಲ್ಗೆ ಅಟ್ಯಾಚ್ ಆಗಿದೆ ನೋಡಿ. ಪಿಟಿಯೋಲ್ಗೆ ಸ್ಟಾಕ್ ಅಟ್ಯಾಚ್ ಆಗಿಬಿಟ್ಟಿದೆ. ದಟ್ ಇಸ್ ಕಾಲ್ಡ್ ಎಸ್ ಪಾಮೇಟ್ಲಿ ಕಾಂಪೌಂಡ್ ಲೀಫ್. ಪಿನ್ನೇಟ್ಲಿ ಕಾಂಪೌಂಡ್ ಲೀಫ್ ವಿ ಕ್ಯಾನ್ ಫೈಂಡ್ ರಾಚಸ್ ಅಂಡ್ ಪಿಟಿಯೋಲ್ ಅಂಡ್ ನೋಡ್ ಇಲ್ಲಿ ಡೈರೆಕ್ಟ್ ಆಗಿ ಪಿಟಿಯೋಲ್. ದಟ್ ಇಸ್ ಕಾಲ್ಡ್ ಎಸ್ ಪಾಮೇಟ್ಲಿ ಕಾಂಪೌಂಡ್ ಲೀಫ್. ಎಕ್ಸಾಂಪಲ್ ಇಸ್ ಸಿಲ್ಕ್ ಕಾಟನ್ ಸ್ಟೂಡೆಂಟ್ಸ್. ಅದು ಬಿಟ್ಟರೆ ಸ್ಟೂಡೆಂಟ್ಸ್, ಲಾಸ್ಟ್ ಟಾಪಿಕ್ ಇಸ್ ಕಾಲ್ಡ್ ಎಸ್ ಯುವರ್ phyllotaxy. Students, what is phyllotaxy students? Phyllotaxy is nothing but arrangement of leaf. ಒಂದು ನೋಡ್ ಮೇಲೆ ಒಂದೇ ಲೀಫ್ ಇದ್ರೆ that is called as your alternate. Single leaf at each node. One node ಮೇಲೆ ಒಂದೇ leaf. Now what is opposite students? ಒಂದು opposite ಅಂದ್ರೆ ಒಂದೇ ನೋಡ್ ಮೇಲೆ ಎರಡು ಲೀಫ್ ನೋಡಿ. ಒಂದು ನೋಡ್ ಮೇಲೆ ಎರಡು ಲೀಫ್ ಇದೆ. That is called as opposite ನೋಡಿ. opposite ಆಗಿ. Now what is world? ವರ್ಲ್ಡ್ ಅಂತ ಅಂದ್ರೆ ಒಂದೇ ನೋಡ್ ಮೇಲೆ ತುಂಬಾ ಲೀಫ್ ಇರುತ್ತೆ ನೋಡಿ. ಈ ಒಂದು ನೋಡ್ ಮೇಲೆ 3-4 ಲೀಫ್ ಇದೆ ನೋಡಿ. ದಟ್ ಈಸ್ ಕಾಲ್ಡ್ ಎಸ್ ವರ್ಲ್ಡ್ ಫೈಲೋಟ್ಯಾಕ್ಸಿ. ದಿಸ್ ಎಕ್ಸಾಂಪಲ್ ಇಸ್ ಅಲೆಸ್ಟೋನಿಯಾ. ಇಲ್ಲಿ ನಮ್ದು MCD, ಮಸ್ಟರ್ಡ್, ದತುರಾ ಚಿಲ್ಲಿ, ಆಮೇಲೆ ಗ್ವಾವಾ ಅಂಡ್ ಸನ್ಫ್ಲವರ್ ಸ್ಟೂಡೆಂಟ್ಸ್. ದಟ್ ಇಸ್ ಕಾಲ್ಡ್ ಎಸ್ ಫೈಲೋಟ್ಯಾಕ್ಸಿ ಸ್ಟೂಡೆಂಟ್ ನೋಡಿ. ಈ ತರ ಇರುತ್ತೆ. ಇದು ಆಲ್ಟರ್ನೇಟಿವ್. ಒಂದಿಲಿ ಆಲ್ಟರ್ನೇಟಿವ್. ಇದು ನೋಡಿ ಆಪೋಸಿಟ್. ಎರಡು ಆಪೋಸಿಟ್ ಆಗಿರುತ್ತೆ, ಆಪೋಸಿಟ್ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಎಸ್ ಅಲೆಸ್ಟೋನಿಯಾ ಸ್ಟೂಡೆಂಟ್ಸ್. ಒಂದೇ ಒಂದು ಮೇಲೆ ಎಷ್ಟೊಂದಿರುತ್ತೆ ಇಲ್ಲಿ ಅಲೆಸ್ಟೋನಿಯಾ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಅಲ್ಲಿಗೆ ಇವತ್ತಿನ ಕ್ಲಾಸ್ ಮುಗೀತು. ಸ್ಟೂಡೆಂಟ್ಸ್, ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್. ನಾಳೆ ಸಿಗೋದ ಸೇಮ್ ಟೈಮ್ ಸೇಮ್ ಪ್ಲೇಸ್. ಎವ್ರಿ ಸಿಂಗಲ್ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ವೆಡ್ನೆಸ್ಡೇ, ಎವ್ರಿ ಡೇ 6 PM ನಾನು ನಿಮ್ಗೆ ಸಿಗ್ತೀನಿ, ಸರಿನಾ? ಸೊ ನಾಳೆ ಕ್ಲಾಸಲ್ಲಿ ಫ್ಲವರ್ ಮಾಡೋದು ಸ್ಟೂಡೆಂಟ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್. MVSAT ಬಗ್ಗೆ ಮರಿಬೇಡಿ. MVSAT ಆಗಲಿ ಸ್ಟಾರ್ಟ್ ಆಗಿದೆ. ನೀವು ಅಕಸ್ಮಾತ್ ಆನ್ಲೈನ್ ಬರೆಯಂಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಕ್ಲಿಕ್ ಮಾಡಿ ಬೆಂಗಳೂರು ಅಂತ ಹಾಕಿ. ಆನ್ಲೈನ್ ಬರೆಯಂಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಕ್ಲಿಕ್ ಮಾಡಿ ಬೆಂಗಳೂರು ಅಂತ ಕ್ಲಿಕ್ ಮಾಡ್ಬಿಟ್ಟು ನೀವು ಫೋನ್ ನಂಬರ್ ಹಾಕ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ರಿಜಿಸ್ಟ್ರೇಷನ್ ಜಾಸ್ತಿ ಇದ್ರೆ ನಾವು ಆನ್ಲೈನ್ ಕೂಡ ಮಾಡ್ತೀವಿ ಸ್ಟೂಡೆಂಟ್ಸ್. ಸೊ ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್. ಬೈ ಆಲ್ ಆಫ್ ಯು, ಟೇಕ್ ಕೇರ್. ಐ ವಿಲ್ ಸಿ ನೆಕ್ಸ್ಟ್ ಲೆಕ್ಚರ್.